ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ನವಿತಾ ಜೈನ್. ಯಾರಿಗೆ ಗ್ಯಾರಂಟಿ, ಯಾವಾಗಿಂದ ಜಾರಿ? ಗ್ಯಾರಂಟಿ ಇಲಾಖೆಗಳ ವರದಿಯಲ್ಲಿ ಏನಿದೆ? ಮೊದಲಿಗೆ ಯಾವ ಭರವಸೆ ಸಿಗಲಿದೆ? ಗ್ಯಾರಂಟಿ ಗುರುವಾರ. ಕೆಲವೇ ಕ್ಷಣದಲ್ಲಿ ಗ್ಯಾರಂಟಿ ಜಾರಿ ಬಗ್ಗೆ ಸಭೆ ನಡೆಯುತ್ತೆ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ಆರಂಭ ಆಗತ್ತೆ. ಹಾಗಾಗಿ ಎಲ್ಲರ ಕುತೂಹಲ, ನಾಳೆಯೇ ಜಾರಿ ಆಗತ್ತಾ ಗ್ಯಾರಂಟಿ ಯೋಜನೆಗಳು ಅನ್ನುವಂತಹ ಪ್ರಶ್ನೆ ಇಡೀ ರಾಜ್ಯದ ಜನ ಕಾಯ್ತಾ ಇದ್ದಾರೆ. ಇಡೀ ರಾಜ್ಯದ ಜನ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಜೂನ್ 1ನೇ ತಾರೀಕಿನಿಂದ ಗ್ಯಾರಂಟಿಗಳ ಜಾರಿ ಆಗತ್ತೆ ಅನ್ನೋದ್ರ ಬಗ್ಗೆ. ಇದುವೇ ಸರ್ಕಾರಕ್ಕೆ ಚಾಲೆಂಜ್ ಆಗಿರೋದು. ನಾಳೆ ಕ್ಯಾಬಿನೆಟ್ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಇವತ್ತು ಸಚಿವರ ಜೊತೆ ಸಿಎಂ ಸಮಾಲೋಚನೆಯನ್ನ ಮಾಡ್ತಾರೆ. ಪಂಚ ಗ್ಯಾರಂಟಿಗಳ ಬಗ್ಗೆ ಇವತ್ತೇ ಸ್ಪಷ್ಟನೆ ಸಿಗುವಂತಹ ಸಾಧ್ಯತೆ ಇದೆ. ಈಗಾಗಲೇ 5 ಇಲಾಖೆಗಳ ಸಚಿವರ ಜೊತೆ ಸಭೆ ಮಾತ್ರ ಅಲ್ಲ, ಕಂಪ್ಲೀಟ್ ಆಗಿ ಸಚಿವ ಸಂಪುಟದ ಸಚಿವರ ಜೊತೆಗೆ ಅವರು ಸಭೆಯನ್ನ ಮಾಡುವಂತಹ ಸಾಧ್ಯತೆಗಳಿದೆ ಅಂತ ಕೂಡ ಹೇಳಲಾಗ್ತದೆ. ಎಲ್ಲರ ಅಭಿಪ್ರಾಯವನ್ನ ಪಡೆದು, ಒಮ್ಮತದ ಅಭಿಪ್ರಾಯವನ್ನ ಪಡೆದು ಆ ನಂತರ ಜಾರಿಯ ಬಗ್ಗೆ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಪಂಚ ಗ್ಯಾರಂಟಿಗಳ ಬಗ್ಗೆ ಇಡೀ ರಾಜ್ಯದ ಜನರೇ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದಾರೆ. ಇಡೀ ರಾಜ್ಯದ ಜನರು ಒತ್ತಡವನ್ನ ಹಾಕ್ತಾ ಇದ್ದಾರೆ. ನೀವು ಕೊಟ್ಟಂತಹ ಮಾತಿಗೆ, ನೀವು ಹೇಳಿದಂತಹ ಪ್ರಣಾಳಿಕೆಯಲ್ಲಿನ ಘೋಷಣೆ ಜಾರಿ ಯಾವಾಗ ಅನ್ನುವಂತಹ ಪ್ರಶ್ನೆ ಎಲ್ಲಾ ಕಡೆಯಿಂದಲೂ ಕೇಳಿ ಬರ್ತಾ ಇರೋದು. ಇದುವೇ ಈಗ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಚಾಲೆಂಜ್ ಆಗಿರೋದು. ಈ ಹಿನ್ನೆಲೆಯಲ್ಲಿ ಪಂಚ ಗ್ಯಾರಂಟಿಗಳ ಬಗ್ಗೆ ಇವತ್ತೇ ಸ್ಪಷ್ಟನೆ ಸಿಗುವಂತಹ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇನ್ನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಚಿವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ನೀವು ಚೀಫ್ ಮಿನಿಸ್ಟರ್ ಮತ್ತೆ ಕ್ಯಾಬಿನೆಟ್ ಡಿಸಿಷನ್ ತಗೊಳ್ತಾರೆ. ಅದಾದ್ಮೇಲೆ ಕ್ಯಾಬಿನೆಟ್ ಆದ್ಮೇಲೆ ಬ್ರೀಫಿಂಗ್ ಇರ್ತದೆ. ನಿಮ್ಗೆ ಎಲ್ಲ ವಿವರಗಳನ್ನ ಅಲ್ಲಿ ನೋಡಿ. ಈಗ ಪ್ರಿನ್ಸಿಪಲ್ ಆಗಿ 5 ಗ್ಯಾರಂಟಿಗಳಿಗೂ ಫಸ್ಟ್ ಕ್ಯಾಬಿನೆಟ್ ನಾವು ಒಪ್ಪಿಗೆ ನೀಡಿದ್ದೀವಿ. ಯಾವ ರೀತಿಯಲ್ಲಿ ಅದನ್ನು ಜಾರಿಗೊಳಿಸಬೇಕು ಅಂದ್ಬಿಟ್ಟು ಕ್ಯಾಬಿನೆಟ್ ಅಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡಿ ನಿರ್ಧಾರ ಆದ್ಮೇಲೆ ನಮ್ಮ ಇಲಾಖೆ ಆ ನಿರ್ಧಾರವನ್ನು ಇಂಪ್ಲಿಮೆಂಟ್ ಮಾಡೋದು ನಮ್ಮ ಕೆಲಸ. ನೋಡಿ, ಬಿಜೆಪಿ ಅವ್ರು ಹೇಳೋದನ್ನೆಲ್ಲ ಮಾಡಿದಾರಾ? 15 ಲಕ್ಷ ರೂಪಾಯಿ ಅಕೌಂಟಿಗೆ ಬರ್ತಿದ್ದೆ ಕೊಟ್ಟಿದ್ದಾರಾ? ಮತ್ತೆ ಉಜ್ವಲ ಸ್ಕೀಮ್ ತಂದುಬಿಟ್ಟು ಎಲ್ಲವರಿಗೆ ಗ್ಯಾಸ್ ಫ್ರೀ ಕೊಡ್ತಿದ್ರು ಹೇಳಿದಾರ? 400 ರೂಪಾಯಿದ ಗ್ಯಾಸ್ಗೆ 1200 ರೂಪಾಯಿ ಕೊಟ್ಟು ಫಸ್ಟ್ ಅದಕ್ಕೆಲ್ಲ ಆನ್ಸರ್ ಮಾಡಲಿ. ಅವರ ಪ್ರಣಾಳಿಕೆಯಲ್ಲಿ 2018ರಲ್ಲಿ ಯಾವುದೆಲ್ಲ ಮಾತು ಕೊಟ್ಟಿದ್ದಾರೆ. 4 ವರ್ಷ ಅವರು ಇದ್ದಾರಲ್ಲ, ಕೇಂದ್ರ ಸರ್ಕಾರದಲ್ಲಿ ಅವರು ಇದ್ದಾರಲ್ಲ, ಮಾಡಿದಾರಾ? ಈಗ ಅವರು ಯಾವುದು ಮಾಡಲಿಲ್ಲ. ನಾವು ಮಾಡೋ ಇಚ್ಛೆ ನಮಗಿದೆ. ನಾವು ಈಗಾಗಲೇ ಪ್ರಿನ್ಸಿಪಲ್ ಆಗಿ ಕ್ಯಾಬಿನೆಟ್ ಅಲ್ಲಿ ಪ್ರಿನ್ಸಿಪಲ್ ಡಿಸಿಷನ್ ತಗೊಂಡಿದ್ದೆ, ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು 12 ಗಂಟೆಗೆ ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ಬಹುತೇಕ ತೀರ್ಮಾನ ತೆಗೆದುಕೊಳ್ತೀವಿ. ಅಕ್ಕಿ 10 kg ಕೊಡ್ತೀವಿ ಅಂತ ವಾಗ್ದಾನ ಮಾಡಿದ್ದೀವಿ. ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ. ಗ್ಯಾರಂಟಿ ಕಾರ್ಡ್ ಮನೆ ಮನೆಗೆ ಕೊಟ್ಟಿದ್ದೀವಿ. ಅದೇನೇ ಇರಲಿ, ಅಕ್ಕಿ 10 kg ಕೊಡ್ತಿರ್ತೇವೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಇಡೀ ರಾಜ್ಯದ ನಿರೀಕ್ಷೆ, ಕುತೂಹಲ, 5 ಗ್ಯಾರಂಟಿಗಳ ಜಾರಿ ಯಾವಾಗ ಅನ್ನೋದೇ ಇದುವೇ ಈಗ ಒತ್ತಡವಾಗಿ ಈಗ ಸಿಎಂಗೆ ಆಗಿರಬಹುದು ಅಥವಾ ಇಡೀ ಸಚಿವ ಸಂಪುಟಕ್ಕೂ ಕೂಡ ಒಂದು ತಲೆನೋವು ಆಗಿರೋದು. ಈ ಹಿನ್ನೆಲೆಯಲ್ಲಿ ಇನ್ನು ಕೆಲವೇ ಕ್ಷಣದಲ್ಲಿ ಸಭೆ ಆರಂಭ ಆಗತ್ತೆ. ಈಗಾಗಲೇ ಮಂತ್ರಿಗಳು ಹೇಳಿದ ಹಾಗೆ ನಾವು ನೋಡೋದಾದ್ರೆ ಒಂದಷ್ಟು ಕಂಡೀಷನ್ಸ್ ಅಂತೂ ಅಪ್ಲೈ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನವಿತಾ ಜೈನ್, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗ್ಯಾರಂಟಿ ಯೋಜನೆ ಘೋಷಣೆ ಸಂಬಂಧಪಟ್ಟ ಅನುಷ್ಠಾನಕ್ಕೆ ತರುವ ಸಂಬಂಧಪಟ್ಟ ಮಹತ್ವದ ಮಂತ್ರಿಗಳ ಸಭೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಡೆಸಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಸಭೆ ಆರಂಭವಾಗಲಿದೆ. ಈಗಾಗಲೇ ಹಲವಾರು ಮಂತ್ರಿಗಳಿಗಾಗಲೇ ವಿಧಾನಸೌಧದ ಸಮ್ಮೇಳನ ಸಭಾಂಗಣಕ್ಕೆ ಆಗಮಿಸಿರ್ತಕ್ಕಂಥದ್ದು. ಗ್ಯಾರಂಟಿ ಘೋಷಣೆಯನ್ನ ಅನುಷ್ಠಾನಕ್ಕೆ ತರುವಂತಹ ಒತ್ತಡ ಈಗಾಗಲೇ ಸರ್ಕಾರಕ್ಕೆ ಇರತಕ್ಕಂಥದ್ದು. ಜೊತೆಗೆ ತಾವು ಗಮನಿಸಬಹುದು, ಈಗ ಎಲ್ಲ ಸಚಿವರುಗಳು ಆಗಮಿಸಿರ್ತಕ್ಕಂಥದ್ದು. ಯಾಕಂದ್ರೆ ಗ್ಯಾರಂಟಿ ಘೋಷಣೆ ಸರ್ಕಾರಕ್ಕೆ ಅನಿವಾರ್ಯ ಆಗಿರೋದು, ಮತ್ತೊಂದು ಕಡೆ ಒತ್ತಡ ಆಗಿರುವಂಥದ್ದು, ಮತ್ತೊಂದು ಕಡೆ ವಿಪಕ್ಷಗಳ ಟೀಕೆ ಕೂಡ ಗುರಿಯಾಗಿರುವಂಥದ್ದು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇವತ್ತು ಸಚಿವರ ಸಭೆಯನ್ನು ಕರೆದಿರುವಂಥದ್ದು. ಬಹುತೇಕ ಜೊತೆಗೆ ಪ್ರಮುಖವಾಗಿ ಇವತ್ತು ಈ ಒಂದು ಸಭೆಗೆ ಹಣಕಾಸು ಇಲಾಖೆ ಅಧಿಕಾರಿಗಳನ್ನು ಕೂಡ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ 2022 ಮತ್ತು 23 ಅವಧಿಯಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಅನುದಾನ, ಆ ಅನುದಾನದಲ್ಲಿ ಎಷ್ಟು ಹಣ ಖರ್ಚಾಗಿರುವಂಥದ್ದು ಮತ್ತು ಬಾಕಿ ಉಳಿತಾಯ ಇರತಕ್ಕಂಥ ಹಣ, ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ತಿದ್ದಾರೆ. ಯಾಕಂತ ಹೇಳಿದ್ರೆ ಬಾಕಿಗೆ ಇರತಕ್ಕಂಥ ಉಳಿತಾಯ ಹಣವನ್ನ, ಯಾವ್ಯಾವ ಇಲಾಖೆಯಲ್ಲಿ ಖರ್ಚಾಗದೆ ಬಾಕಿ ಇರತಕ್ಕಂಥ ಹಣ ಇದೆ, ಆ ಹಣವನ್ನ ಎಲ್ಲ ಒಂದ್ ಕಡೆ ಆ ಹಣವನ್ನ ಈ ಒಂದು ಗ್ಯಾರಂಟಿ ಘೋಷಣೆಗೆ ಬಳಸಿಕೊಳ್ಳಲಿಕ್ಕೆ ಏನು ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲ
ಇಲಾಖೆಗಳ ಏನು ಸಚಿವರುಗಳನ್ನ ಕರೆದಿರುವಂಥದ್ದು. ಈಗಾಗಲೇ ಹಣಕಾಸು ಇಲಾಖೆಗೆ ಪ್ರಮುಖ ಇಲಾಖೆಗಳು ಅಂದ್ರೆ ಅನುದಾನ ಹೆಚ್ಚು ಇರತಕ್ಕಂಥ ಇಲಾಖೆಗಳ ಹಣ ಮತ್ತು 2022 ಮತ್ತು 23 ಅವಧಿಯಲ್ಲಿ ಖರ್ಚಾಗಿರ್ತಕ್ಕಂಥ ಖರ್ಚು ಮತ್ತು ವೆಚ್ಚ ಮತ್ತು ಬಾಕಿ ಇರತಕ್ಕಂಥ ಹಣ ಮತ್ತು ಕೇಂದ್ರದ ಯೋಜನೆಯಿಂದ ಬಂದಿರತಕ್ಕಂಥ ಹಣ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಮುಖ್ಯಮಂತ್ರಿಯವರು ಕೇಳಿರುವಂಥದ್ದು. ಹಾಗಾಗಿ ಹಣಕಾಸು ಇಲಾಖೆಯ ಪ್ರಮುಖ ಅಧಿಕಾರಿಗಳನ್ನು ಕೂಡ ಈ ಒಂದು ಸಭೆಗೆ ಮುಖ್ಯಮಂತ್ರಿಗಳು ಇನ್ವೈಟ್ ಮಾಡಿರುವಂಥದ್ದು. ಪ್ರಮುಖವಾಗಿ ಇವತ್ತಿನ ಸಭೆ ಅಷ್ಟು ಸಚಿವರುಗಳೊಂದಿಗೆ ಅಭಿಪ್ರಾಯವನ್ನು ಹಂಚಿಕೊಳ್ಳಿದ್ದಾರೆ. ಪ್ರಮುಖ ಮಾನದಂಡಗಳನ್ನು ಕೂಡ ಅಳವಡಿಸಿಕೊಳ್ಳಬೇಕಾಗಿದೆ. ಹಾಗಾಗಿ ಅಧಿಕಾರಿಗಳನ್ನು ಸಲಹೆಯನ್ನು ತೆಗೆದುಕೊಳ್ಳಿದ್ದಾರೆ ಮತ್ತು ಮಂತ್ರಿಗಳಿಂದ ತೆಗೆದುಕೊಳ್ಳಿದ್ದಾರೆ. ಅಲ್ಲದೆ 5 ಗ್ಯಾರಂಟಿ ಖಾತೆಗಳಿರ್ತಕ್ಕಂಥ ಸಚಿವರ ಜೊತೆ ಈಗಾಗಲೇ ಮುಖ್ಯಮಂತ್ರಿಗಳು ಮಾತುಕತೆ ನಡೆಸಿರುವಂಥದ್ದು. ನಿನ್ನೆ 5 ಗ್ಯಾರಂಟಿ ಖಾತೆಗಳ ಸಚಿವರುಗಳು ತಮ್ಮ ಇಲಾಖೆಯ ಮಾಹಿತಿಯನ್ನು ಪಡೆದುಕೊಂಡಿರುವಂಥದ್ದು. ಅಧಿಕಾರಿಗಳ ಜೊತೆ ವಿಸ್ತೃತವಾದ ಚರ್ಚೆಯನ್ನು ನಡೆಸಿರುವಂಥದ್ದು. ಅಲ್ಲದೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 4 ಬಾರಿ ಹಣಕಾಸು ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡುವಂಥದ್ದು. ನಾಳೆ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ಇರತಕ್ಕಂಥದ್ದು. ನಾಳಿನ ಕ್ಯಾಬಿನೆಟ್ ಮೀಟಿಂಗ್ ಆದ ಕೂಡಲೇ 5 ಗ್ಯಾರಂಟಿಗಳಲ್ಲಿ ಪ್ರಮುಖವಾದ 2 ಅಥವಾ 3 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರುವಂಥದ್ದು ಅಧಿಕೃತವಾಗಿ ಆದೇಶವನ್ನು ಸರ್ಕಾರ ಮಾಡಲಿದೆ ಅಂತ ಹೇಳಲಾಗ್ತದೆ. ಅದರಲ್ಲೇ ಪ್ರಮುಖವಾಗಿ ರಾಜ್ಯದ ಎಲ್ಲ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಇರುವಂಥದ್ದು ಮತ್ತು BPL ಕಾರ್ಡ್ದಾರರಿಗೆ ಪಡಿತರದಾರರಿಗೆ 7 ರಿಂದ 10 kg ಕೊಡುವಂಥದ್ದನ್ನು ಕೂಡ ನಾಳೆ ಅನುಷ್ಠಾನಕ್ಕೆ ತರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅಲ್ಲದೆ ಇಂಧನ ಇಲಾಖೆಯ 200 ಯೂನಿಟ್ ಫ್ರೀ ಸಂಬಂಧಪಟ್ಟ ಈಗಾಗಲೇ ಮಾಹಿತಿಯನ್ನು ತೆಗೆದುಕೊಂಡಿರುವಂಥದ್ದು. ಯಾರೆಲ್ಲ ಇದುವರೆಗೆ 200 ಯೂನಿಟ್ ಒಳಗಡೆ ವಿದ್ಯುತ್ತನ್ನು ಬಳಸಿದೆ ಅಂತವರಿಗೆ ಕೊಡಬೇಕಂತೇಳಿ ಚರ್ಚೆ ಆರಂಭ ಆಗಿರುವಂಥದ್ದು. ಮತ್ತೊಂದು ಕಮರ್ಷಿಯಲ್ ಇರತಕ್ಕಂಥವರು ಅಂತವ್ರನ್ನೆಲ್ಲ ಹೊರತುಪಡಿಸಿ ಕೆಲವರಿಗೆ ಕೊಡಲೇಬೇಕಂತೇಳಿ ತೀರ್ಮಾನ ಮಾಡಿರುವಂಥದ್ದು. ಈಗಾಗಲೇ 2 ಕೋಟಿಗೂ ಹೆಚ್ಚು ಮೀಟರ್ಗಳು 200 ಯೂನಿಟ್ ವಿದ್ಯುತ್ತನ್ನು ಬಳಸತಕ್ಕಂಥ ಮೀಟರ್ಗಳ ಲೆಕ್ಕ ಸಿಕ್ಕಿರುವಂಥದ್ದು. ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಮನೆಯ ಯಜಮಾನತಿಗೆ ಹಣವನ್ನು ಕೊಡಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು 2,000 ರೂಪಾಯಿನ ಈಗಾಗಲೇ ಅದರ ಡಾಟಾವನ್ನು ಕೂಡ ಕಲೆಕ್ಟ್ ಮಾಡುತ್ತಿರುವಂಥದ್ದು. ಒಟ್ಟಾರೆ ಇವತ್ತಿನ ಸಭೆ ಮಹತ್ವದ ಸಭೆ ಅಂತ ಹೇಳಲಾಗ್ತದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮುಖ್ಯಮಂತ್ರಿಗಳು ಆಗಮಿಸ್ತಾರೆ. ಇನ್ನೇನು ಕೆಲವು ಸಚಿವರುಗಳು ಕೂಡ ಆಗಮಿಸಿರುವಂಥದ್ದು. ನಮ್ಮ ಜೊತೆ ಈಗ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ಇದ್ದಾರೆ. ನಾಗೇಂದ್ರ ಅವರೇ, ಗ್ಯಾರಂಟಿ ಘೋಷಣೆ ಅನ್ನೋದು ಇಲ್ಲೊಂದು ಕಡೆ ವಿಪಕ್ಷಗಳ ಟೀಕೆಗೆ ಗುರಿಯಾಗಿರುವಂಥದ್ದು. ಸರ್ಕಾರ ಬದ್ಧವಾಗಿದೆಯಾ? 100% ಇವತ್ತೇನು ನಾವು ಕೊಟ್ಟಿರೋಂಥ ಗ್ಯಾರಂಟಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ. ಇವತ್ತು ಏನು ನಮ್ಮ BJP ಪಕ್ಷದವರು ಇವತ್ತು ಏನು ಅವರು ಮೊನ್ನೆಯಿಂದ ಇವತ್ತು ಏನು ಅದನ್ನು ಬಾಯಿ ಬಡ್ಕೊಂಡು ಹೇಳ್ತಾ ಇದ್ದಾರಲ್ಲ, ಆ ಬಾಯನ್ನು ಮುಚ್ಚುವಂಥ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ ಅಂತೇಳಿ ಭಾಳ ದೊಡ್ಡ ನಂಬಿಕೆ ಇದೆ. ಮತ್ತು ಗ್ಯಾರಂಟಿ ಕೂಡ ಮಾಡ್ತೀವಿ. ನಾವು ಗ್ಯಾರಂಟಿಗಳನ್ನು ಗ್ಯಾರಂಟಿಯಾಗಿ ಮಾಡ್ತೀವಿ, ಯಾವುದೇ ಸಂದೇಹ ಇಲ್ಲ ಇದರಲ್ಲಿ. ಇದು ಆಡಳಿತ ಪಕ್ಷದ ಸಚಿವರಾಗಿರ್ತಕ್ಕಂಥ ಎಲ್ ನಾಗೇಂದ್ರ ಅವರ ವಿಶ್ವಾಸದ ಮಾತು. ನಾವು ಗ್ಯಾರಂಟಿಯಾಗಿ ಮಾಡ್ತೇವೆ ಎಂಬ ಮಾತನ್ನು ಕೂಡ ಹೇಳಿರುವಂಥದ್ದು. ಹಾಗಾಗಿ ಇವತ್ತಿನ ಸಭೆ ಮಹತ್ವದ ಸಭೆ ಅಂತ ಹೇಳಲಾಗ್ತದೆ. ಸಚಿವರಿಂದ ಹಲವಾರು ಅಭಿಪ್ರಾಯವನ್ನು ತೆಗೆದುಕೊಳ್ಳಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಫಲಾನುಭವಿಗಳನ್ನ ಗುರುತಿಸುವಿಕೆಯಲ್ಲಿ ಬಹಳಷ್ಟು ಏನು ತೊಂದರೆ ಆಗ್ತಿರುವಂಥದ್ದು. ಯಾಕಂತ ಹೇಳಿದ್ರೆ 200 ಯೂನಿಟ್ ವಿದ್ಯುತ್ತನ್ನು ಫ್ರೀಯನ್ನು ಯಾರಿಗೆಲ್ಲ ಕೊಡಬೇಕಂತೇಳಿ ಚರ್ಚೆ ಆಗ್ತಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಮತ್ತು BJP ನಾಯಕರುಗಳು ಎಲ್ಲರೂ ಕೂಡ ಯಾರು ಕೂಡ ಕರೆಂಟ್ ಬಿಲ್ ಕಟ್ಟಬೇಡಿ ಅಂತ ಒಂದು ಘೋಷಣೆಯನ್ನು ಕೊಟ್ಟಿರುವಂಥದ್ದು. ಇದು ಎಲ್ಲೊಂದು ಕಡೆ ಸರ್ಕಾರಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂಥದ್ದು. ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣಕ್ಕೂ ಯಾವ ರೀತಿಯ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ? ಮುಂದಿನ ಬಜೆಟ್ ನಲ್ಲಿ ತೆರಿಗೆಗಳನ್ನು ಹಾಕುವುದರ ಮೂಲಕ ಈ ರೀತಿಯಾದಂತಹ ಪ್ಲಾನ್ ಏನಾದ್ರೂ ಮಾಡಿಕೊಳ್ಳಲಾಗಿದೆಯಾ? ಜೊತೆಗೆ ನಾಳೆನೆ ಅನುಷ್ಠಾನಕ್ಕೆ ತರೋದು ಬಹಳ ಅನಿವಾರ್ಯ ಅಲ್ವಾ ಈಗ ಸರ್ಕಾರಕ್ಕೆ ಅಂತ ಹೇಳಿ? ಇಲ್ಲದ್ರೆ ಖಂಡಿತವಾಗ್ಲೂ ಜನರ ಕೋಪಕ್ಕೂ ಕೂಡ ಈಡಾಗಬೇಕಾಗತ್ತೆ. ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ಜುಲೈನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜ್ಯದ ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಈ ಬಜೆಟ್ನಲ್ಲಿ 20% ಹಣ ಗ್ಯಾರಂಟಿ ಘೋಷಣೆಗಳಿಗೆ ವಿನಿಯೋಗಿಸಬೇಕಾಗಿದೆ. ಹಾಗಾಗಿ ಸರ್ಕಾರಕ್ಕೆ ಇದು ದೊಡ್ಡ ತಲೆನೋವಾಗಿದೆ. ಗ್ಯಾರಂಟಿ ಘೋಷಣೆಗೆ 20% ಹಣವನ್ನು ವಿನಿಯೋಗಿಸಿದರೆ ಅಭಿವೃದ್ಧಿ ಕುಂಠಿತ ಆಗುತ್ತೆ ಎಂಬ ಆತಂಕ ಎದುರಾಗಿರುವಂಥದ್ದು. ಹಾಗಾಗಿ ಈಗಾಗಲೇ ಪ್ರಮುಖವಾಗಿ ಮುಖ್ಯಮಂತ್ರಿಗಳು 2022 ಮತ್ತು 23ರ ಅವಧಿಯಲ್ಲಿ ಕೆಲವು ಪ್ರಮುಖ ಇಲಾಖೆಗಳಿಗೆ ಮೀಸಲಿಟ್ಟ ಹಣದ ಖರ್ಚು ವೆಚ್ಚವನ್ನು ಇವತ್ತು ಮಾಹಿತಿಯನ್ನು ಪಡೆದಿದ್ದಾರೆ. ಎಷ್ಟು ಅನುದಾನ ಖರ್ಚಾಗಿದೆ, ಎಷ್ಟು ಖರ್ಚಾಗಿಲ್ಲ, ಖರ್ಚಾಗದಲ್ಲೇ ಉಳಿದಿರ್ತಕ್ಕಂಥ ಬಾಕಿ ಹಣವನ್ನು ಗ್ಯಾರಂಟಿ ಘೋಷಣೆಗೆ ಬಳಸಿಕೊಳ್ಳಲಿಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಆ ಮುಖಾಂತರ ಬೇರೆ ಬೇರೆ ಇಲಾಖೆಗಳಿರ್ತಕ್ಕಂಥ ಹಣವನ್ನು ಕೂಡ ಗ್ಯಾರಂಟಿ ಘೋಷಣೆಗೆ ಬಳಸಿಕೊಳ್ಳುವಂಥದ್ದು. ಆ ಮುಖಾಂತರ ಹಣಕಾಸು ಸಮತೋಲನವನ್ನು ಸರಿಪಡಿಸುವುದಕ್ಕೆ ಪ್ಲಾನ್ ಅನ್ನು ಮಾಡ್ತಿರುವಂಥದ್ದು. ಈ ಗ್ಯಾರಂಟಿ ಸಂಬಂಧಪಟ್ಟಾಗೆ ನಮ್ಮ ಜೊತೆ ಇದೀಗ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರು ಇದ್ದಾರೆ. ಬನ್ನಿ ಮಾತಾಡೋಣ. ರಾಮಲಿಂಗ ರೆಡ್ಡಿ ಅವರೇ, ಈಗ ಎಲ್ಲ ಮಹಿಳೆಯರಿಗೂ ಉಚಿತ ಬಸ್ ಪ್ರಯಾಣವನ್ನು ಕೊಡೋದು ಖಚಿತನಾ? ಹೇಳಿದೀವಲ್ಲ, ಮನೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿದೆ. ಇಲ್ಲ, ಅಧಿಕೃತ ಕ್ಯಾಬಿನೆಟ್ ತೀರ್ಮಾನ ಆಗಿದೆ. ತಾವು ಸಾರಿಗೆ ಸಚಿವರು ಹಿರಿಯರಿದ್ದಾರೆ. ಅಧಿಕೃತ ಘೋಷಣೆ ನಾಳೆ ಆಗುತ್ತಾ? ಇವತ್ತು ಅಧಿಕಾರಿಗಳಿಗೆ, ಮಂತ್ರಿಗಳಿಗೆ ಎಲ್ಲ ಕೂಡ ಕರೆದಿದ್ದಾರೆ. ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ನಾಳೆ ಕ್ಯಾಬಿನೆಟ್ ಮೀಟಿಂಗಲ್ಲಿ 5 ನಮ್ಮ ಘೋಷಣೆಗಳೇನಿತ್ತಲ್ಲ ಅದರ ಬಗ್ಗೆ ನಾಳೆ ಕ್ಯಾಬಿನೆಟಲ್ಲಿ ತೀರ್ಮಾನ. ಈಗ ಉಚಿತ ಪ್ರಯಾಣ ಮಹಿಳೆಯರಿಗೆ ಅಂತ ಹೇಳಿದ್ರೆ ಎಲ್ಲ ಶ್ರೀಮಂತರು ಉಚಿತ ಓಡಾಡ್ಬೋದಾ? ಈಗ ಅಶೋಕ್ ಹೇಳಿದ್ರು ನಾನು ಕರೆಂಟ್ ಬಿಲ್ ಕಟ್ಟಲ್ಲ ಅಂತ. ಮಾಜಿ ಶ್ರೀಮಂತ ಅವ್ರ ಸಚಿವರು ಕೂಡ ಹೌದು. ಈಗ ಅವ್ರ ಮನೆಯವ್ರನ್ನ ಏನಾದರೂ ಬಸ್ಸಿಗೆ ಕಳಿಸಿದ್ರೆ ಅವರು ಫ್ರೀಯಾಗಿ ಹೋಗ್ತಾರೆ. ನಿಮ್ಮ ಸರ್ಕಾರ ಫ್ರೀ ಘೋಷಣೆ ಮಾಡಿದೆ ಅಂತ ಹೇಳಿ. ಈಗ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಮಹಿಳೆಯರಿಗೆ ಅಂತ ಹೇಳಿದ್ದೀವಿ. ಈ ಖಾಸಗಿ ಬಸ್ಗಳು ಈಗ ಸಾಮಾನ್ಯವಾಗಿ ಸಹ ದಕ್ಷಿಣ ಕನ್ನಡ ಎಲ್ಲ ಕಡೆ ಎಲ್ಲ ಖಾಸಗಿ ಬಸ್ಗಳೇ ಹೆಚ್ಚಿರ್ತಕ್ಕಂಥ, ಅಲ್ಲಿ ಸರ್ಕಾರಿ ಬಸ್ಗಳಿಲ್ಲ. ಹಾಗಾಗಿ ಈ ಖಾಸಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಮಹಿಳೆಯರಿಗೆ ಉಚಿತ ಏನಾದರೂ ಇದೆಯಾ? ಈಗ ತಕ್ಷಣಕ್ಕೆ
ನಾವು ನಮ್ಮ KSRTC RTCಗಳು ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಗಳ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ದೀವಿ. ಸರ್, ಈ ಕೆಂಪು ಬಸ್ಗಳು ಮಾತ್ರ ಸೀಮಿತ ಆಗಿರುತ್ತೆ ಸರ್? ಅದೇ ನಮ್ಮ ಬಸ್ಸುಗಳು. ಕೆಂಪು ಬಸ್ಸು 97% ಕವರ್ ಆಗಿಬಿಡುತ್ತೆ. ನೋಡೋಣ ಇವತ್ತು ಮೀಟಿಂಗಲ್ಲಿ ಏನು ತೀರ್ಮಾನ ಆಗುತ್ತೆ. ಸಾರಿಗೆ ಇಲಾಖೆ ಆರ್ಥಿಕ ನಷ್ಟದಲ್ಲಿ ಇರ್ತಕ್ಕಂಥ ಸುಮಾರು 4,000 ಕೋಟಿ ನಷ್ಟ ಇರ್ತಕ್ಕಂಥ ಇಂತಹ ಸಂದರ್ಭದಲ್ಲಿ ನಷ್ಟದ ಇಲಾಖೆಗೆ ಉಚಿತ ಪ್ರಯಾಣ ಮಾಡೋ ಮುಖಾಂತರ ಮತ್ತಷ್ಟು ನಷ್ಟವನ್ನ ಉಂಟು ಮಾಡೋ ಮುಖಾಂತರ ಸರ್ಕಾರಕ್ಕೆ ಆರ್ಥಿಕ ಹೊರೆ ಆಗಲ್ವಾ? ಯಾರ್ಯಾರು ಪ್ರಯಾಣ ಮಾಡ್ತಾರೆ ಅದಕ್ಕೆಲ್ಲ ಕೂಡ ಸರ್ಕಾರನೇ ಭರಿಸುತ್ತೆ. ಅದಕ್ಕೆ ತಾವು ಬದ್ಧರಾಗಿದ್ದೀರಾ? ಅಲ್ಲ, ಸರ್ಕಾರ ಭರಿಸುತ್ತೆ, ಇಲ್ಲ ನಾವೆಲ್ಲಿ ತರೋದು ದುಡ್ಡು. ಇವಿಷ್ಟು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಅಭಿಪ್ರಾಯ. ಯಾಕಂತೇಳಿದ್ರೆ ಅವರು ಗ್ಯಾರಂಟಿ ಖಾತೆ ಅವ್ರದ್ದು ಒಂದು ಕೂಡ ಇರ್ತಕ್ಕಂಥದ್ದು. ಸಾರಿಗೆ ಇಲಾಖೆ ಸರ್ಕಾರಿ ಬಸ್ನಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ವಿಚಾರ ಅವ್ರು ಹೇಳ್ತಿದ್ದಾರೆ, ನಾವು ಎಲ್ಲ ಮಹಿಳೆಯರು ಕೂಡ ಉಚಿತ ಪ್ರಯಾಣಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಹಾಗಾಗಿ ಬಹುಶಃ ಈಗಾಗಲೇ ಉಚಿತ ಪ್ರಯಾಣ ಸಂಬಂಧಪಟ್ಟಾಗೆ ಬಹುತೇಕ ತೀರ್ಮಾನ ತೆಗೆದುಕೊಂಡಂತೆ ಕಾಣ್ತಿದೆ. ಯಾಕಂತೇಳಿದ್ರೆ ನಾಳೆ ಅಧಿಕೃತ ಘೋಷಣೆಯೊಂದೇ ಬಾಕಿ ಅಂತಲೇ ಹೇಳಲಾಗ್ತಿದೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್. ಈ ಕ್ಷಣದ ಮಾಹಿತಿಗೆ ಈಗಾಗಲೇ ಸಚಿವರ ಜೊತೆ ಮಾತನಾಡುವಂತಹ ಪ್ರಯತ್ನವನ್ನ ಕೂಡ ಚಿದಾನಂದ ಪಟೇಲ್ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ನಾವು ಗಮನಿಸಿದ್ವಿ. ಇನ್ನು ಗ್ಯಾರಂಟಿಗಳ ಜಾರಿ ಬಗ್ಗೆ ವಿಧಾನಸೌಧದಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ. ಇನ್ನು ಕೆಲವೇ ಕ್ಷಣದಲ್ಲಿ ಸಿದ್ದರಾಮಯ್ಯ ಅವರು ಆ ಒಂದು ಸಭೆಯ ನೇತೃತ್ವವನ್ನು ವಹಿಸಿ ಮಾತನಾಡ್ತಾರೆ. ಎಲ್ಲ ಅಧಿಕಾರಿಗಳ ಜೊತೆಗೆ ಅವರು ಸಭೆಯನ್ನ ನಡೆಸಲಿದ್ದಾರೆ, ಸಚಿವರ ಜೊತೆ ಸಭೆಯನ್ನ ಮಾಡಲಿದ್ದಾರೆ. ಯಾವುದೇ ಒಂದು ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ಏನು ಎಲೆಕ್ಷನ್ ಮ್ಯಾನಿಫೆಸ್ಟೋ ಅಂತ ಘೋಷಣೆ ಮಾಡ್ತಾರೆ, ಆ ಎಲೆಕ್ಷನ್ ಮ್ಯಾನಿಫೆಸ್ಟೋಗಳನ್ನ ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು ಹೊಸ ಸರ್ಕಾರದ ಕರ್ತವ್ಯ. ಆ ಕರ್ತವ್ಯಕ್ಕೆ ದಿವಸಗಳನ್ನು ನಿಗದಿ ಮಾಡಬಾರ್ದಾ? ಆಮೇಲೆ ಯಾವ ಕಾಲದಲ್ಲಿ ಸಾಮಾಜಿಕ ಭದ್ರತೆಯ ಕಾರ್ಯಕ್ರಮಗಳನ್ನು ಜಾರಿಗೊಳಿಸ್ತಾರೆ, ಆ ಕಾರ್ಯಕ್ರಮಗಳಲ್ಲಿ ಇದುವರೆಗೂ ಕೊಟ್ಟಿರ್ತಕ್ಕಂಥದ್ದು ಮಂತ್ರಿಗಳಿಗೆ ಕೊಟ್ಟಾರಾ? ಆಮೇಲೆ ಮಿನಿಸ್ಟ್ರಿ ಕೊಟ್ಟಿದ್ದಾರಾ? ಸರ್ಕಾರ ಯಾವುದೇ ಒಂದು ಇನ್ನು ಶಕ್ತಿ ಯೋಜನೆ ಎಲ್ಲಾ ಮಹಿಳೆಯರಿಗೂ ಸಿಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ನಾವು ಆಲ್ರೆಡಿ ಈಗಾಗಲೇ ಗ್ಯಾರಂಟಿಯಲ್ಲೂ ಕೂಡ ಹೇಳಿದಿವಲ್ವಾ, ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ಹೇಳಿ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ ಈಗ ರಾಮಲಿಂಗಾರೆಡ್ಡಿ ಅವರು. ನಷ್ಟದಲ್ಲಿರುವ ಸಾರಿಗೆಗೆ ಇದು ಮತ್ತಷ್ಟು ಹೊರೆಯಾಗುವುದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಆಲ್ರೆಡಿ ಸಾರಿಗೆ ನಿಗಮಗಳ ಆದಾಯ, ವೆಚ್ಚ, ನಷ್ಟ ಇವೆಲ್ಲವನ್ನು ಕೂಡ ಲೆಕ್ಕ ಹಾಕಿದ್ರು ಕೂಡ ನಷ್ಟವೇ ಜಾಸ್ತಿ ಇಲ್ಲಿ. ಹಾಗಾಗಿ ಉಚಿತ ಪ್ರಯಾಣಕ್ಕೆ ಏನೆಲ್ಲ ಮಾನದಂಡಗಳು ಇರುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಸಭೆ ಮಾಡಿ ಇವತ್ತು ಸಿಎಂಗೆ ರಾಮಲಿಂಗಾರೆಡ್ಡಿ ಅವರು ಮಾಹಿತಿಯನ್ನ ಕೊಡ್ತಾರೆ. 4 ನಿಗಮಗಳು ಸೇರಿದಂತೆ ಈಗ ಸಾರಿಗೆ ನಿಗಮ ನಷ್ಟದಲ್ಲಿದೆ. ಆ ನಷ್ಟವನ್ನ ಭರಿಸಿಕೊಳ್ಳುವಂತಹ ಬಗ್ಗೆ ಹೇಗೆ ಅನ್ನೋದೇ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ಮತ್ತೊಂದು ಕಡೆ ಈಗ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಆರ್ಥಿಕ ಹೊರೆಯನ್ನ ಸರಿದೂಗಿಸಿಕೊಳ್ಬೇಕು ಅನ್ನುವಂತಹ ಪ್ರಶ್ನೆ ಕೂಡ ಇದೆ, ಸರ್ಕಾರದ ಮುಂದೆ ಇದೆ. ಅಧಿಕಾರಿಗಳಿಂದ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಏನು ಆದಾಯ, ವೆಚ್ಚ, ನಷ್ಟ ಎಷ್ಟು ಅಂತ ನೋಡೋದಾದ್ರೆ ಕೆಎಸ್ಆರ್ಟಿಸಿ ಲಾಭ ನಷ್ಟದ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ವಾರ್ಷಿಕವಾಗಿ ಆದಾಯ ಇರುವಂತದ್ದು 3,583.48 ಕೋಟಿ ಆದ್ರೆ ವಾರ್ಷಿಕ ವೆಚ್ಚವನ್ನ ಗಮನಿಸಿ 4,644.39 ಕೋಟಿ. ನಷ್ಟವನ್ನ ನೋಡಿದ್ರೆ 1,060.91 ಕೋಟಿ ವಾರ್ಷಿಕ ನಷ್ಟನೇ ಆಗ್ತಾ ಇದ್ರೆ ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ಸರಿದೂಗಿಸಿಕೊಳ್ಳುವುದು? NWKRTC ಲಾಭ ನಷ್ಟ ನೋಡಿ 1,821.71 ಕೋಟಿ ವಾರ್ಷಿಕ ಆದಾಯ ಇದೆ. ವಾರ್ಷಿಕ ವೆಚ್ಚ ಇರೋದು 2,892.12 ಕೋಟಿ ಆದ್ರೆ ವಾರ್ಷಿಕ ನಷ್ಟ ಇರೋದು 1,070.41 ಕೋಟಿ ಇದೆ. ಇನ್ನು KKRTC ಲಾಭ ನಷ್ಟ ನೋಡಿ 1,748.74 ಕೋಟಿ ವಾರ್ಷಿಕ ಆದಾಯ, 2,256.11 ಕೋಟಿ ವಾರ್ಷಿಕ ವೆಚ್ಚ, 507.37 ಕೋಟಿ ವಾರ್ಷಿಕ ನಷ್ಟ ಇದೆ. ಹಾಗೆಯೇ BMTC ಲಾಭ ನಷ್ಟ ನಿಮ್ಮ ಮುಂದೆ ಇಟ್ಟಿದ್ದೀವಿ. 1,792.92 ಕೋಟಿ ವಾರ್ಷಿಕ ಆದಾಯ ಆದರೆ 2,957.87 ಕೋಟಿ ವಾರ್ಷಿಕ ವೆಚ್ಚ, ನಷ್ಟ 1,164.95 ಕೋಟಿ. ಒಟ್ಟಾರೆಗೆ 4,000 ಕೋಟಿ ನಷ್ಟದಲ್ಲಿದೆ ಸಾರಿಗೆ ನಿಗಮ. ವೆಲ್ಕಮ್ ಬ್ಯಾಕ್. ಬೆಳಗಾವಿ ತಾಲೂಕಿನ ಹಲಗಾ ಗ್ರಾಮದಲ್ಲಿ ಹೆಡೆ ಎತ್ತಿದ ಹಾವಿನಿಂದ ಬಾಲಕಿ ಪವಾಡ ಸದೃಶ್ಯ ರೀತಿಯಲ್ಲಿ ಬಚಾವಾಗಿದ್ದಾಳೆ. ಮನೆಯ ಬಾಗಿಲಿನ ಹೊಸ್ತಿಲಿನಲ್ಲಿಯೇ ಹಾವು ಮಲಗಿತ್ತು.
ಹಾವನ್ನ ಗಮನಿಸದೆ ಬಾಲಕಿ ಮನೆಯೊಳಗೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಬಾಲಕಿ ಹೊಸ್ತಿಲ ಬಳಿ ಬರ್ತಾ ಇದ್ದಂತೆ ಹಾವು ಹೆಡೆ ಎತ್ತಿದೆ. ಹಾವನ್ನ ನೋಡಿದ ಬಾಲಕಿ ಹೆದರಿ ಮನೆಯೊಳಗೆ ಓಡಿದಾಳೆ. ಹಾವು ನೋಡಿ ಹೆದರಿ ಮನೆಯೊಳಗೆ ಓಡಿದಂತಹ ಸಂದರ್ಭದಲ್ಲಿ ಹಲಗಾ ನಿವಾಸಿ ಸುಹಾಸ್ ಸೈಬಣ್ಣವರ ಅನ್ನುವಂತಹ ಅವರ ಮನೆಯಲ್ಲಿ ಈ ಒಂದು ಘಟನೆ ನಡೆದಿದ್ದು, ಆ ಘಟನೆಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಲಕ್ಷ್ಮಣ್ ಸವದಿ, ಜಗದೀಶ್ ಶೆಟ್ಟರ್ ಸಮಾಧಾನಕ್ಕೆ ಮುಂದಾಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಸೋತಿದ್ದಾರೆ ಶೆಟ್ಟರ್, ಹಾಗೆಯೇ ಸಚಿವ ಸ್ಥಾನ ಸಿಗ್ಲಿಲ್ಲ ಲಕ್ಷ್ಮಣ್ ಸವದಿ ಅವರಿಗೆ. ಅವರು ಗೆಲುವನ್ನ ಸಾಧಿಸಿದ್ರು ಕೂಡ ಈ ಹಿನ್ನೆಲೆಯಲ್ಲಿ ಇಬ್ಬರನ್ನೂ ಕೂಡ ಮನವೊಲಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್. ಲಕ್ಷ್ಮಣ್ ಸವದಿ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಅವರಿಬ್ಬರನ್ನ ಕೂಡ ಭೇಟಿ ಮಾಡಿದ್ದಾರೆ. ಶೆಟ್ಟರ್ ಸವದಿ ಅವರಿಂದ ಪಕ್ಷಕ್ಕೆ ಶಕ್ತಿ ಬಂದಿದೆ, ಇಬ್ಬರೂ ನಮ್ಮ ಪಕ್ಷದ ನಾಯಕರು ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಯಾರನ್ನು ಕೈ ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ ಡಿಸಿಎಂ. ಶೆಟ್ಟರ್ ನಿವಾಸದಲ್ಲಿ ಉಪಹಾರ ಸೇವಿಸುತ್ತಲೇ ಮಾತುಕತೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತುಕತೆ ನಡೆಸಿದ್ದು, ಮುಂದಿನ ದಿನಗಳಲ್ಲಿ ಶೆಟ್ಟರ್ಗೆ ಸೂಕ್ತ ಸ್ಥಾನಮಾನದ ಭರವಸೆಯನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇಬ್ಬರು ನಮ್ಮ ಪಕ್ಷದ ನಾಯಕರೇ, ಕಷ್ಟ ಕಾಲದಲ್ಲಿ ಅವರು ನಮ್ಮ ಪಕ್ಷವನ್ನು ಕೈ ಹಿಡಿದಿದ್ದಾರೆ. ಸೊ ಕೈ ಬಿಡುವಂತಹ ಪ್ರಶ್ನೆನೇ ಇಲ್ಲ ಕಾಂಗ್ರೆಸ್ನಲ್ಲಿ. ಯಾರ್ಯಾರು ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕೈ ಹಿಡಿದಿದ್ದಾರೋ ಅವರೆಲ್ಲರಿಗೂ ಕೂಡ ಸೂಕ್ತ ಸ್ಥಾನಮಾನ ಸಿಗತ್ತೆ ಅನ್ನುವಂತಹ ಮಾತನ್ನ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸೊ ಶೆಟ್ಟರ್ ಮತ್ತು ಸವದಿ ಅವರಿಂದ ಪಕ್ಷಕ್ಕೆ ಶಕ್ತಿ ಬಂದಿದೆ, ಇಬ್ಬರೂ ನಮ್ಮ ಪಕ್ಷದ ನಾಯಕರೇ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಿನ್ನೆ ರಾತ್ರಿಯೇ ಬೆಳಗಾವಿಗೆ ಹೋಗಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಜಗದೀಶ್ ಶೆಟ್ಟರ್ನ ಇವತ್ತು ಭೇಟಿ ಮಾಡಿದ್ದಾರೆ. ನಿನ್ನೆ ಲಕ್ಷ್ಮಣ್ ಸವದಿ ಅವರನ್ನ ಭೇಟಿ ಮಾಡಿದ್ದಾರೆ, ಅಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ. ನಮಗೆ ರಾಜಕಾರಣದಲ್ಲಿ ನಾವು ಹೆಂಗ್ ಮಾಡಬೇಕು ಅಂತೇಳಿ ನಮಗೆ ಗೊತ್ತಿದೆ, ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತ. ನಾವು ಅವ್ರ ಕೂಡ ಇದ್ದೇವೆ, ಇಡೀ ಪಕ್ಷ ಅವ್ರ ಜೊತೆ ಇದೆ, ಇಷ್ಟು ಹೇಳ್ತೀನಿ. ನಾನು ಮಿಕ್ಕಿದ್ದು ಮಾತಾಡ್ತೀನಿ. ಸಿ ಇಟ್ ಇಸ್ ನಾಟ್ ಯಾವುದು ಕಂಡೀಷನ್ ಯಾವುದು ಇಲ್ಲ ರೀ. ಯಾವುದು ಕಂಡೀಷನ್ನು ಯಾರು ಒಪ್ಕೊಳ್ಳೋದು ಬಿಡೋದು ಇಲ್ಲ. ದೇ ಆರ್ ಅವರ್ ಲೀಡರ್ಸ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ, ನಮ್ಮ ಪಕ್ಷದ ನಾಯಕರುಗಳು. ಇಲ್ಲಿ ಬಾರ್ಗೇನ್ ಮಾಡೋಂಥದ್ದು ಇಲ್ಲೇನು ಇಲ್ಲ. ಇಲ್ಲಿ ಎಲ್ಲ ಸಂದರ್ಭದಲ್ಲೂ ಅವ್ರಿಗೆ ಯಾರು ನಮ್ಮ ಜೊತೆ ಧೈರ್ಯ ಮಾಡಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ, ಅವ್ರನ್ನ ಯಾರು ಕೈ ಬಿಡೋ ಪ್ರಶ್ನೆ ಕಾಂಗ್ರೆಸ್ ಪಕ್ಷಕ್ಕೆ ಬರುವುದಿಲ್ಲ. ನಾನು ಬಿಡಿ, ಈಗ ದೇ ಆರ್ ಅವರ್ ಲೀಡರ್ಸ್, ದೇ ಆರ್ ನಾಟ್ ಪಾರ್ಟಿ ವರ್ಕರ್ಸ್. ಗೆದ್ದಿರ್ಬೋದು, ಸೋತಿರ್ಬೋದು, ಅವರು ನಮ್ಮ ನಾಯಕರು. ನಮಗೆ ರಾಜಕಾರಣದಲ್ಲಿ ನಾವು ಹೆಂಗ್ ಮಾಡಬೇಕು ಅಂತೇಳಿ ನಮಗೆ ಗೊತ್ತಿದೆ, ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತ. ನಾವು ಅವ್ರ ಕೂಡ ಇದ್ದೇವೆ, ಇಡೀ ಪಕ್ಷ ಅವ್ರ ಜೊತೆ ಇದೆ, ಇಷ್ಟು ಹೇಳ್ತೀನಿ. ನಾನು ಮಿಕ್ಕಿದ್ದು ಮಾತಾಡ್ತೀನಿ. ಅವರಿಬ್ರು ಕೂಡ ಕಾಂಗ್ರೆಸ್ನ ಮುಖಂಡರು ಅನ್ನುವಂತಹ ಮಾತನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾವ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ, ಪಕ್ಷ ಅವರನ್ನ ಸಮರ್ಥವಾಗಿ ಬಳಸಿಕೊಳ್ಳುತ್ತೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಯಾಕಂದ್ರೆ ಇಲ್ಲಿ ಯಾರು ಮೇಲಲ್ಲ, ಯಾರು ಕೀಳಲ್ಲ, ಪ್ರಮುಖವಾಗಿ ಅವರಿಬ್ರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿದ್ದಾರೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಇವತ್ತು ಮಾತನಾಡುವಂತಹ ಅನೇಕ ಸೂಚ್ಯವಾಗಿ ಒಂದಷ್ಟು ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಇಬ್ಬರು ಕೂಡ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗಿತ್ತು. ಇಬ್ಬರು ಕೂಡ ಒಂದು ಮಾತನ್ನ ಹೇಳಿದ್ರು, ನಾವೇನು ರಾಜಕೀಯ ಸನ್ಯಾಸಿಗಳಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ಹಾಗಾಗಿ ನಿರೀಕ್ಷೆ ಇತ್ತು ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿ. ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತಹ ಮುಂದಿನ ಯೋಚನೆ ಇದೆ, ಅವರಿಗೆ ಸಚಿವ ಸ್ಥಾನ ಸಿಗತ್ತಾ, ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಇಬ್ಬರು ಕೂಡ ನಿರೀಕ್ಷೆಯನ್ನ ಹೊಂದಿದ್ರು ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು, ಅಟ್ಲೀಸ್ಟ್ ಸಂಪುಟ ದರ್ಜೆ ಸ್ಥಾನ ಆದ್ರೂ ಸಿಗುತ್ತೆ ಅಂತ ಜಗದೀಶ್ ಶೆಟ್ಟರ್ ವೇಟ್ ಮಾಡ್ತಾ ಇದ್ರು. ಬಟ್ ಈಗ ಯಾವ ರೀತಿಯಾಗಿ ಅವರನ್ನ ಮನವೊಲಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ? ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಸಿಗದೇ ಇರುವ ಹಿನ್ನೆಲೆಯಲ್ಲಿ ಏನಾದ್ರೂ ಬೇರೆ ಒಂದು ಸ್ಥಾನಮಾನ ಕೊಡುವಂತಹ ಸಾಧ್ಯತೆಗಳು ಇದೆಯಾ?
ಖಂಡಿತವಾಗ್ಲೂ ನವಿತಾ ಜೈನ್, ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ದೊಡ್ಡ ಪೆಟ್ಟು ಕೊಟ್ಟಂತದ್ದು ಪ್ರಮುಖವಾಗಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮತ್ತು ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಇಬ್ಬರು ಕೂಡ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಪಾಳ್ಯವನ್ನ ಸೇರಿ ಕಾಂಗ್ರೆಸ್ನಿಂದ ಚುನಾವಣೆಗೆ ಸ್ಪರ್ಧಿಸಿದ್ರು. ಏನು ದಾಖಲೆ ಅಂತರದಲ್ಲಿ ಲಕ್ಷ್ಮಣ ಸವದಿ ಗೆದ್ರೆ, ಮತ್ತೊಂದು ಕಡೆ ಹುಬ್ಬಳ್ಳಿ ಸೆಂಟ್ರಲ್ ನಲ್ಲಿ ಜಗದೀಶ್ ಶೆಟ್ಟರ್ ಪರಾಭವನಗೊಂಡಿದ್ರು. ಬಳಿಕ ಏನು ಕಾಂಗ್ರೆಸ್ ನಾಯಕರು ಇವ್ರನ್ನ ಸಂಪರ್ಕ ಮಾಡಿರಲಿಲ್ಲ. ನಿನ್ನೆ ನೇರವಾಗಿ ತಡರಾತ್ರಿ 11 ಗಂಟೆ ಸುಮಾರಿಗೆ ಡಿ.ಕೆ. ಶಿವಕುಮಾರ್ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ನೇರವಾಗಿ ಅಲ್ಲಿಂದ ಲಕ್ಷ್ಮಣ ಸವದಿ ಅವರ ಮನೆಗೆ ತೆರಳಿ ಲಕ್ಷ್ಮಣ ಸವದಿ ಅವರ ಜೊತೆಗೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ 1-to-1 ಮೀಟಿಂಗ್ ಮಾಡ್ತಾರೆ. ಪ್ರಮುಖವಾಗಿ ಈ ಸಭೆಯಲ್ಲಿದ್ದುದು ಸತೀಶ್ ಜಾರಕಿಹೊಳಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ 3 ಜನ ಸುಮಾರು 1 ಗಂಟೆಗೂ ಹೆಚ್ಚು ಕಾಲವನ್ನ ಲಕ್ಷ್ಮಣ ಸವದಿ ಅವರ ಜೊತೆಗೆ ಮಾತಾಡ್ತಾರೆ. ಬೆಳಗಾವಿ ಜಿಲ್ಲೆ ರಾಜಕಾರಣ ಆಗಿರ್ಬೋದು, ರಾಜ್ಯ ರಾಜಕಾರಣ ಮತ್ತು ಸ್ಥಾನಮಾನದ ವಿಚಾರಗಳು, ಎಲ್ಲ ವಿಚಾರಗಳು ಈ ಒಂದು ಮೀಟಿಂಗ್ ನಲ್ಲಿ ಚರ್ಚೆಗೆ ಬಂದಿವೆ. ಪ್ರಮುಖವಾಗಿ ಲಕ್ಷ್ಮಣ ಸವದಿ ಅವರಿಗೆ ಈ ಒಂದು ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಅನೇಕ ಹಿರಿಯ ಕಾಂಗ್ರೆಸ್ ನಾಯಕರು ಗೆದ್ದಿದ್ದಾರೆ. ಅವ್ರನ್ನ ಕೈ ಬಿಟ್ರೆ ಪಕ್ಷಕ್ಕೆ ನಷ್ಟ ಆಗುತ್ತೆ ಮತ್ತು ಪಕ್ಷದಲ್ಲಿ ಅನಗತ್ಯವಾಗಿ ಬಂಡೆ ಆಗುತ್ತೆ ಅನ್ನೋ ಕಾರಣಕ್ಕೆ ಲಕ್ಷ್ಮಣ ಸವದಿ ಅವರಿಗೆ ಸಂಪುಟದಲ್ಲಿ ಕೈ ತಪ್ಪಿದೆ. ಈಗ ಲಕ್ಷ್ಮಣ ಸವದಿ ಅವರಿಗೆ ಹಿರಿಯ ನಾಯಕರು ಏನು ಡಿ.ಕೆ. ಶಿವಕುಮಾರ್ ಭರವಸೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮಗೆ ಸಚಿವ ಸ್ಥಾನವನ್ನ ಕೊಡ್ತೀವಿ, ಜೊತೆಗೆ ಸಚಿವ ಸ್ಥಾನ ಕೊಡೋವರೆಗೂ ಕೂಡ ಪರ್ಯಾಯವಾದಂತಹ ಹುದ್ದೆಯನ್ನು ಕೊಡ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಇರ್ತಕ್ಕಂಥದ್ದು. ಏನು ಯೋಜನಾ ಆಯೋಗದ ಉಪಾಧ್ಯಕ್ಷ ಆಗಿರ್ಬೋದು, ದೆಹಲಿಯ ವಿಶೇಷ ಪ್ರತಿನಿಧಿ ಆಗಿರ್ಬೋದು, ಹೀಗೆ ಅನೇಕ ಆಪ್ಷನ್ ಗಳನ್ನ ಈಗ ಸದ್ಯ ಲಕ್ಷ್ಮಣ ಸವದಿ ಮತ್ತು ಜಗದೀಶ್ ಶೆಟ್ಟರ್ ಮುಂದೆ ಬಿಜೆಪಿ ಕಾಂಗ್ರೆಸ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಇಟ್ಟಿದ್ದಾರೆ. ಇದಕ್ಕೆ ನಾಯಕರು ಒಪ್ಕೊಂತಾರಾ ಇಲ್ವಾ ಅಂತಕ್ಕಂಥದ್ದು ಸದ್ಯ ಕಾದು ನೋಡ್ಬೇಕು. ಯಾಕಂದ್ರೆ ಜಗದೀಶ್ ಶೆಟ್ಟರ್ ಬಿಜೆಪಿಯಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಏನು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಈಗ ಹುಬ್ಬಳ್ಳಿ ಕೇಳಿಬರ್ತದೆ. ಮತ್ತು ಅದೇ ರೀತಿ ಬೆಳಗಾವಿಯಲ್ಲೂ ಕೂಡ ಲಕ್ಷ್ಮಣ ಸವದಿ ಅವರು ಈಗ ಕಾಂಗ್ರೆಸ್ಗೆ ಒಂದು ದೊಡ್ಡ ಬಲವನ್ನ ತಂದುಕೊಟ್ಟಿದ್ದಾರೆ. ಅವರ ಆತ್ಮವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ಚುನಾವಣೆ ಅನ್ನೋದ್ರ ಚಿಕ್ಕೋಡಿ ಲೋಕಸಭಾ ಚುನಾವಣೆ ಎದುರಿಸಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನು ಮಾಡ್ಕೊಂಡು ಈ ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್, ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಸಭೆಯನ್ನ ಮಾಡಿದ್ದಾರೆ. ಜೊತೆಗೆ ಅಂದ್ರೆ ಅವ್ರ ಪಕ್ಷದ ಜೊತೆಗೆ ಉಳಿದುಕೊಳ್ಳಬೇಕು ಮತ್ತು ಪಕ್ಷದ ನಿಲುವು ಏನಿದೆ ಅದಕ್ಕೆ ಅವರು ಬದ್ಧರಾಗಿರಬೇಕು. ಮುಂದಿನ ದಿನಗಳಲ್ಲಿ ನಾವು ಅವಕಾಶ ಕೊಡ್ತೀವಿ ಅಂತ ಹೇಳಿ ಈಗ ಡಿ.ಕೆ. ಶಿವಕುಮಾರ್, ಲಕ್ಷ್ಮಣ ಸವದಿ ಮತ್ತು ಜಗದೀಶ್ ಶೆಟ್ಟರ್ಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ನವಿತಾ ಜೈನ್, ಥ್ಯಾಂಕ್ ಯು. ಚಂದ್ರಕಾಂತ್ ಸುಗಂಧಿ, ವೆಲ್ಕಮ್ ಬ್ಯಾಕ್. ಬೆಳಗಾವಿ ತಾಲೂಕಿನ ಹಲಗಾ ಗ್ರಾಮದಲ್ಲಿ ಹೆಡೆ ಎತ್ತಿದ ಹಾವಿನಿಂದ ಬಾಲಕಿ ಪವಾಡ ಸದೃಶ್ಯ ರೀತಿಯಲ್ಲಿ ಬಚಾವಾಗಿದ್ದು ಹೇಗೆ ಅಂತ ನಾವು ಹೇಳ್ತಾ ಇದ್ವಿ. ದೃಶ್ಯಗಳಲ್ಲೂ ನೀವೀಗ ಗಮನಿಸಬಹುದು. ಒಂದ್ ಪುಟ್ಟ ಬಾಲಕಿ ಆಕೆ, ಅಲ್ಲಿ ಹಾವಿರುತ್ತೆ. ಆ ಹಾವನ್ನ ನೋಡಿದ ತಕ್ಷಣ ಆಕೆ ಒಳಗೆ ಓಡಿ ಹೋಗ್ತಾಳೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದು. ಮನೆಯ ಬಾಗಿಲಿನ ಹೊಸ್ತಿಲಿನಲ್ಲಿಯೇ ಹಾವು ಮಲಗಿತ್ತು. ಹಾವನ್ನ ಗಮನಿಸದೆ ಆ ಪುಟ್ಟ ಬಾಲಕಿ ಮನೆಯೊಳಕ್ಕೆ ಹೋಗೋದಕ್ಕೆ ಅಲ್ಲಿ ಪ್ರಯತ್ನ ಪಡ್ತಾಳೆ. ನೋಡೇ ಇಲ್ಲ ಆ ಹಾವನ್ನ. ಇಮಿಡಿಯೇಟ್ ಆಗಿ ಆ ಹಾವು ಹೆಡೆಯನ್ನ ಎತ್ತುತ್ತೆ. ಆಗ ಬಾಲಕಿ ಗೊತ್ತಾಗುತ್ತೆ ಅಲ್ಲಿ ಹಾವು ಇದೆ ಅಂತ ಹೇಳಿ. ಆಕೆ ಹೆದರಿ ಮನೆ ಒಳಗೆ ಓಡಿ ಹೋಗ್ತಾಳೆ. ಆ ಸಂದರ್ಭದ ಒಂದು ದೃಶ್ಯವನ್ನು ಕೂಡ ನೀವಿಲ್ಲಿ ಗಮನಿಸಬಹುದು. ಇದು ಹಲಗಾ ನಿವಾಸಿ ಸುಹಾಸ್ ಅವರ ಮನೆಯಲ್ಲಿ ನಡೆದಂತಹ ಘಟನೆ. ಮನೆಯ ಸಿಸಿಟಿವಿಯ ಕ್ಯಾಮೆರಾದಲ್ಲಿ ಇದು ಸೆರೆ ಆಗಿದೆ. ಆ ದೃಶ್ಯವನ್ನ ನೀವು ಗಮನಿಸಬಹುದು. ಆದ್ರೆ ಬಾಲಕಿ ಒಂದು ರೀತಿಯಲ್ಲಿ ಹೆದರ್ಕೊಂಡು ಓಡಿ ಹೋಗುವಂತಹ ಸಂದರ್ಭದಲ್ಲೂ ಕೂಡ ಯಾವ ರೀತಿಯಾಗಿ ಇರ್ಬೋದು ಆಕೆಯ ಮನಸ್ಥಿತಿ ಅನ್ನೋದನ್ನ ನಾವು ಗಮನಿಸಬಹುದು. ಯಾಕಂದ್ರೆ ಎಷ್ಟೇ ದೊಡ್ಡವರಾದ್ರೂ ಕೂಡ ಹಾವು ಕಂಡ ತಕ್ಷಣ ಇಮಿಡಿಯೇಟ್ ಆಗಿ ಬೆಚ್ಚಿ ಬೀಳೋದನ್ನ ನಾವು ಗಮನಿಸ್ತೀವಿ, ಹೆದರಿಕೆಯಿಂದ ಓಡ್ ಹೋಗೋದನ್ನ ಗಮನಿಸ್ತೀವಿ. ಅಂತಹದ್ದೇ ಪರಿಸ್ಥಿತಿ ಆ ಪುಟ್ಟ ಬಾಲಕಿಗೂ ಕೂಡ ಆಗಿದೆ. ಹಾವನ್ನ ನೋಡದೆ ಸೀದಾ ಒಳಗಡೆ ಹೋಗುವಂತ ಸಂದರ್ಭದಲ್ಲಿ ಹಾವು ಹೆಡೆ ಎತ್ತಿರೋದನ್ನ ನೀವು ನೋಡಿಸ್ತೀರಾ. ಕಾಲೆ ಇಡೋದಿಕ್ಕೆ ಅಂತ ಹೇಳಿ ಹೊರಡ್ತಾಳೆ ಒಳಗಡೆ ಹೋಗ್ಬೇಕು ಅಂತ ಹೇಳಿ. ಆ ಹಾವು ಅಲ್ಲೇ ಇರುತ್ತೆ. ಆ ಹೊರಗೆ ಬರ್ಬೇಕು ಅನ್ನುವ ಅಷ್ಟರಲ್ಲಿ ಹಾವು ಹೆಡೆ ಎತ್ತುತ್ತೆ. ಇಮ್ಮಿಡಿಯೇಟ್ ಆಗಿ ಬಾಲಕಿ ಒಳಗಡೆ ಓಡಿ ಹೋಗ್ತಾಳೆ. ಆ ಪುಟ್ಟ ಬಾಲಕಿ ಅಂದ್ರೆ ಒಂದು ರೀತಿಯಲ್ಲಿ ನಾವು ಗಮನಿಸಿದ್ರೆ ಅದೃಷ್ಟ ಅಂತ ಹೇಳ್ಬೇಕು. ಪವಾಡ ಸದೃಶ್ಯ ರೀತಿಯಲ್ಲಿ ಆಕೆಗೆ ಏನೂ ಆಗಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ನಾಗರ ಹಾವು, ಅದು ನಾಗರ ಹಾವು ಮನೆ ಬಾಗಿಲ ಬಳಿ ಇದ್ದಿದೆ ಅನ್ನೋದೇ ಆ ಪುಟ್ಟ ಬಾಲಕಿಗೆ ಗೊತ್ತಿಲ್ಲ. ಈಗ ಹಳ್ಳಿಗಳಲ್ಲಿ ನಾವು ಗಮನಿಸಿದ್ರೆ, ಗ್ರಾಮೀಣ ಭಾಗದಲ್ಲಿ ಗಮನಿಸಿದ್ರೆ ತೋಟ ಇರುತ್ತೆ, ಹೊಲ ಗದ್ದೆಗಳಿರುತ್ತೆ, ಮನೆ ಒಳಗಡೆ ಹಾವುಗಳು ಬರೋದು ಸಾಮಾನ್ಯ ಅನ್ನುವ ರೀತಿಯಲ್ಲಿ ಇರುತ್ತೆ. ಆದ್ರೆ ಆ ಒಂದು ಹಾವು ಇದ್ರೂ ಕೂಡ, ಆ ಒಳಗಡೆ ಹೊರಗಡೆ ಇದ್ರೂ ಕೂಡ ಹಾವು ಅಂದ್ರೆ ಭಯ ಎಲ್ರಿಗೂ ಇದ್ದೇ ಇರುತ್ತೆ. ಆ ಭಯ ಕೂಡ ಅಲ್ಲಿ ಅದು ಪುಟ್ಟ ಬಾಲಕಿ ಆಗಿರ್ಬೋದು, ದೊಡ್ಡವರ ಆಗಿರ್ಬೋದು, ಅಥವಾ ಆಕೆಯ ಪೋಷಕರಾಗಿರ್ಬೋದು, ಯಾರಿಗಾದ್ರೂ ಆಗೇ ಇರುತ್ತೆ. ಮನೆಯ ಹೊರಭಾಗದಲ್ಲಿ ಹಾವಿದೆ. ಆ ಪುಟ್ಟ ಬಾಲಕಿ ನೋಡೇ ಇಲ್ಲ ಅಲ್ಲಿ. ಆಕೆ ಸೀದಾ ಮನೆ ಒಳಗಡೆ ಹೋಗ್ಬೇಕು ಅಂತ ಬರ್ತಾ ಇರ್ತಾಳೆ. ಅಲ್ಲಿ ಬರುವಂತಹ ದೃಶ್ಯಗಳನ್ನ ನೋಡಿ, ಈಗ ನೀವು ನೋಡ್ತಾ ಇದ್ದೀರಾ. ಅಲ್ಲೇ ಹಾವಿದೆ, ಆಕೆಯ ಕಾಲಿನ ಪಕ್ಕದಲ್ಲೇ ಆ ಹಾವಿದೆ. ಬಟ್ ಆಕೆ ನೋಡಿರೋದಿಲ್ಲ. ಆ ಪುಟ್ಟ ಬಾಲಕಿ ಮನೆಗಳು ಏನೋ ಆಗ್ತಾ ಇದೆ ಅಂತ ಹೇಳಿ ಹೋಗ್ತಾ ಅಂತ ಸಂದರ್ಭದಲ್ಲಿ ಹೊರಗಡೆ ಒಂದ್ ಸ್ವಲ್ಪ ಹೊರಗಡೆ ಕಾಲಿಡ್ತಾಳೆ. ಆಗ ಅಲ್ಲಿ ಹಾವಿರೋದು ಗೊತ್ತಾಗತ್ತೆ.
ಮನೆ ಬಾಗಿಲು ಬಳಿ ಇದ್ದಂತಹ ನಾಗರ ಹಾವನ್ನ ಕಂಡು ಆಕೆ ಹೆದರ್ಕೊಳ್ಳುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದು. ಆಕೆ ನೇರವಾಗಿ ಮನೆ ಒಳಗಡೆ ಓಡಿ ಹೋಗ್ತಾಳೆ. ಇದು ಆಕೆಯ ಅದೃಷ್ಟ ಅಂತ ಹೇಳಬೇಕು, ಆಕೆಯ ಪೋಷಕರ ಅದೃಷ್ಟ ಅಂತಾನೆ ಹೇಳಬೇಕಾಗುತ್ತೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್, ಎಷ್ಟೋ ಸಂದರ್ಭದಲ್ಲಿ ದೊಡ್ಡವರೇ ಹೆದರ್ಕೊಳ್ತೀವಿ ಹಾವು ಬಂದ ತಕ್ಷಣ, ಇಂತಹ ಸಂದರ್ಭದಲ್ಲಿ ಪುಟ್ಟ ಮಕ್ಕಳಿಗೆ ಹೇಗಾಗಿರ್ಬೇಡ. ಈ ಒಂದು ಘಟನೆ ಯಾವಾಗ ನಡೆದಿದ್ದು, ಆ ಮಗು ಯಾವ ರೀತಿಗೆ ಹೆದರ್ಕೊಂತ ಏನಾದ್ರೂ ಅವರ ಪೋಷಕರು ಹೇಳ್ಕೊಂಡ್ರಾ, ಹೇಗೆ? ಖಂಡಿತವಾಗ್ಲೂ ನನ್ನ ಅದೃಷ್ಟವಶಾತ್ ಸ್ವಲ್ಪದ್ರಲ್ಲೇ ಒಂದು ಅನಾಹುತ ತಪ್ಪಿದೆ ಅಂತ ಹೇಳ್ಬೇಕಂದ್ರೆ, ಪುಟ್ಟ ಬಾಲಕಿ ಮನೆಯೊಳಗೆ ಹೋಗ್ತಿರ್ತಾವೆ. ಮನೆಯಲ್ಲಿ ಸಾಮಾನ್ಯವಾಗಿ ಮಕ್ಕಳು ಓಡಾಡೋದು ಸಾಮಾನ್ಯ, ಆದ್ರೆ ಆ ಮಗು ಅಲ್ಲಿ ಹಾವಿರೋದನ್ನ ನೋಡಿರಲ್ಲ. ಹಾಗಾಗಿ ಅವರು ನೇರವಾಗಿ ಬಾಗಿಲೊಳಗೆ ಹೋಗ್ತಾರೆ. ಬಳಿಕ ಒಂದು ಶಬ್ದ ಕೇಳುತ್ತೆ. ತಿರುಗಿ ನೋಡಿದಾಗ ಹಾವು ಕುಂತಿರುತ್ತೆ. ಹಾವು ಮತ್ತು ಅದು ನಾಗರವಾಗಿದ್ದು ಎಡೆ ಎತ್ತಿ ಕುಂದಿರುತ್ತೆ. ಅದು ಅಪಾಯದ ಮುನ್ಸೂಚನೆ ಇತ್ತು. ತಕ್ಷಣ ಅಲ್ಲಿಂದ ಆಕೆ ಒಳಗಡೆ ಹೋಗಿರ್ತಕ್ಕಂಥದ್ದು ಎಲ್ಲಾ ದೃಶ್ಯಗಳು CCTVಯಲ್ಲಿ ದಾಖಲಾಗಿವೆ. ಇನ್ನು ಬೆಳಗಾವಿ ತಾಲೂಕಿನ ಹಲಗ ಗ್ರಾಮದಲ್ಲಿ ಒಂದು ದೃಶ್ಯ ನಡೆದಿರ್ತಕ್ಕಂಥದ್ದು 2 ದಿನಗಳ ಹಿಂದೆ ಒಂದು ಘಟನೆ ನಡೆದದ್ದು CCTVಯಲ್ಲಿ ಸೆರೆಯಾಗಿದೆ. ಬಳಿಕ ಪೋಷಕರು ಮಗಳು ಸುಳ್ಳು ಹೇಳ್ತಾಳೆ ಅಂತ ಹೇಳಿ ನೋಡ್ತಾರೆ. ಆಮೇಲೆ CCTV ಪರಿಶೀಲನೆ ಮಾಡಿದಾಗ ಅವ್ರಿಗೂ ಕೂಡ ಒಂದ್ ರೀತಿ ಶಾಕ್ ಆಗುತ್ತೆ. ಏನು ಸೈಯದ್ ಸಾಬಣ್ಣ ಅವರು ಅಂತಕ್ಕಂಥ ಮನೆಯಲ್ಲಿ ಒಂದು ದೃಶ್ಯ ನಡೆದಿದೆ. ಅವರದೇ CCTVಯಲ್ಲಿ ಈ ಒಂದು ದೃಶ್ಯಗಳು ದಾಖಲಾಗಿರ್ತಕ್ಕಂಥದ್ದು. ಅದು ಟೈಲ್ಸ್ ಮೇಲೆ ಕುಂತಿದ್ರಿಂದ ಆ ಮಗುವಿಗೆ ಆ ಹಾವು ಅಲ್ಲಿ ಇರತಕ್ಕಂಥದ್ದು ಕಂಡಿಲ್ಲ. ಜೊತೆಗೆ ಆ ಹಾವು ಒಳಗಡೆ ಹೋಗ್ತಿತ್ತು. ಒಂದೆರಡು ನಿಮಿಷದಲ್ಲಿ ಆ ಮಗು ಬರೋದು ತಡವಾಗಿದ್ರೆ ಹಾವು ಮನೆಯನ್ನ ಪ್ರವೇಶ ಮಾಡ್ತಿತ್ತು. ಅದನ್ನ ಕೂಡ ಬಾಲಕಿ ತಡೆದಿದ ಅಂತ ಹೇಳ್ಬೋದು. ಜೊತೆಗೆ ಬಾಲಕಿ ಅದೃಷ್ಟವಶಾತ್ ಈಗ ಏನು ಆಗ್ತಕ್ಕಂಥ ಅಪಾಯದಿಂದ ಪಾರಾಗಿದ್ದಾಳೆ ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ. ಭಾರತದಲ್ಲಿ ಮುಸ್ಲಿಮರಿಗೆ ಭದ್ರತೆಯೇ ಇಲ್ಲ. ಮುಸ್ಲಿಂ, ಸಿಖ್, ದಲಿತರಿಗೆ ಅಭದ್ರತೆ ಕಾಡ್ತಾ ಇದೆ. ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ರಾಹುಲ್ ಗಾಂಧಿ ಹೇಳಿಕೆಯನ್ನ ಕೊಟ್ಟಿರೋದು ಇದು. ಭಾರತದಲ್ಲಿ ಮುಸ್ಲಿಮರಿಗೆ ಭದ್ರತೆಯೇ ಇಲ್ಲ ಅನ್ನುವಂತಹ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ರಾಹುಲ್ ಗಾಂಧಿ ಹೇಳಿಕೆಯನ್ನ ಕೊಟ್ಟಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ರಾಹುಲ್ ಗಾಂಧಿ. ಹೊಸ ಸಂಸತ್ ಸೆಂಗೋಲ್ ಅಪ್ರಸ್ತುತ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅವರಿಂದ ದೇಶಕ್ಕೆ ಅಪಮಾನ ಅಂತ ಹೇಳಿ ಬಿಜೆಪಿ ತಿರುಗೇಟನ್ನ ಕೊಟ್ಟಿದೆ. ಇಡೀ ವಿಶ್ವವೇ ಭಾರತವನ್ನ ತಿರುಗಿ ನೋಡ್ತಾ ಇದೆ. ಇಡೀ ವಿಶ್ವವೇ ಭಾರತವನ್ನ ಕೊಂಡಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಈ ರೀತಿಯ ಹೇಳಿಕೆ ಕೊಟ್ಟಿರೋದು ಅವಮಾನಕರ ಅಂತ ಹೇಳಿ ಬಿಜೆಪಿ ತಿರುಗೇಟನ್ನ ಕೊಟ್ಟಿದ್ದು 1980ರ ಅವಧಿಯಲ್ಲಿ ದಲಿತರಿಗೆ ದೇಶದಲ್ಲಿ ಏನಾಗ್ತಿತ್ತು ಅದು ಈಗ ಮುಸ್ಲಿಮರಿಗೆ ಆಗ್ತಿದೆ. ಮುಸ್ಲಿಮರ ಮೇಲೆ ದಾಳಿ ನಡೀತಿದೆ ಅಂತ ರಾಹುಲ್ ಗಾಂಧಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಈ ಹೇಳಿಕೆಯನ್ನ ನೀಡಿದ್ದಾರೆ. I think the Parliament House, these are distractions. The real issues in India are unemployment, price rise, spread of anger and hatred, a crumbling education system, price of education, price of healthcare. These are the real issues. BJP can't really discuss them, so then they have to do the whole scepter thing. But in fact, it is being done to all minorities. I can guarantee you that the same way you are feeling attacked, I can guarantee you my Sikh brothers are feeling the same thing. I can guarantee you my Christian brothers are feeling the same, sisters are feeling the same thing, right? I can guarantee you the Dalit community is feeling the same thing, tribal community is feeling the same thing, right? In fact, anybody who is poor in India today, right, when he looks at the extreme wealth that a limited number of people have, in some way he feels the same thing that you feel, that what is going on? Who have got control of the system, who've got control of the media, and who are fully supported by, big money, right? But this is not the large mass of Indian people. Don't be pessimistic. Also, I'd like to point out another thing. This happens periodically in India. What is happening, for example, to the Muslim community in India today happened to the Dalit community in the 80s. ಕ್ಯಾಲಿಫೋರ್ನಿಯಾದಲ್ಲಿ ರಾಹುಲ್ ಗಾಂಧಿ ನಡೆಸ್ತಾ ಇದ್ದ ಸಭೆಯಲ್ಲಿ ಖಲಿಸ್ತಾನ್ ಧ್ವಜವನ್ನ ಅಲ್ಲಿ ಹಾರಿಸಲಾಗಿದೆ. ಖಲಿಸ್ತಾನ ಬಾವುಟವನ್ನ ಪ್ರದರ್ಶಿಸಿದ್ದಾರೆ.
ಸಿಖ್ ಪ್ರತ್ಯೇಕತಾವಾದಿಗಳು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ರಾಹುಲ್ ಗಾಂಧಿ ಅವರ ಸಭೆಯಲ್ಲಿ ವಿವಾದ ಉಂಟಾಗಿದ್ದು ಖಲಿಸ್ತಾನ ಬಾವುಟವನ್ನ ಪ್ರದರ್ಶಿಸಿದ್ದಾರೆ ಸಿಖ್ ಪ್ರತ್ಯೇಕತಾವಾದಿಗಳು. ಖಲಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆಯನ್ನ ಕೂಡ ಅದೇ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಕೂಗಿದ್ದಾರೆ. ಪ್ರಧಾನಿ ಮೋದಿ ಜೂನ್ನಲ್ಲಿ ಅಮೆರಿಕ ಭೇಟಿಯ ಹೊತ್ತಲ್ಲೇ ಈ ವಿವಾದ ಎದ್ದಿರೋದು ಖಲಿಸ್ತಾನ್ ಪ್ರತ್ಯೇಕತಾವಾದಿಗಳಿಂದ ಅಮೆರಿಕದಲ್ಲಿ ಕಿರಿಕ್ ಮಾಡ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ರಾಹುಲ್ ಗಾಂಧಿಯ ಸಭೆಯಲ್ಲಿ ಖಲಿಸ್ತಾನ ಧ್ವಜವನ್ನ ಅಲ್ಲಿ ಪ್ರದರ್ಶನ ಮಾಡಲಾಗಿರೋದನ್ನು ಕೂಡ ನೀವೀಗಾಗಲೇ ನೋಡ್ತಾ ಇದ್ದೀರಾ. ಪ್ರಮುಖವಾಗಿ ಖಲಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಒಂದು ಘೋಷಣೆಯನ್ನ ಕೂಡ ಒಬ್ಬ ವ್ಯಕ್ತಿಯಲ್ಲಿ ಕೂಗಿರೋದನ್ನ ನಾವಿಲ್ಲಿ ನೋಡಬಹುದು. ಖಲಿಸ್ತಾನ ಬಾವುಟ ಪ್ರದರ್ಶನದ ಜೊತೆಗೆ ಘೋಷಣೆಯನ್ನ ಕೂಡ ಕೂಗಲಾಗಿದೆ. ಇದು ರಾಹುಲ್ ಗಾಂಧಿ ಅವರು ಕ್ಯಾಲಿಫೋರ್ನಿಯಾದಲ್ಲಿ ಮಾಡ್ತಾ ಇದ್ದಂತಹ ಒಂದು ಸಭೆಯಲ್ಲಿ ಕಂಡು ಬಂದಂತಹ ದೃಶ್ಯ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವ ರಾಘವೇಂದ್ರ ಗುಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಒಂದ್ ಕಡೆ ಈಗಾಗಲೇ ಭಾರತದ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೂಡ ಕೊಡ್ತಾ ಇರೋದು, ಮತ್ತೊಂದು ಕಡೆ ಈಗಾಗಲೇ ಖಲಿಸ್ತಾನದ ಬಾವುಟ ಕೂಡ ರಾಹುಲ್ ಗಾಂಧಿ ಅವರ ಸಭೆಯಲ್ಲೇ ಪ್ರದರ್ಶನ ಆಗಿರೋದನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಒಂದ್ ಕಡೆ ಭಾರತಕ್ಕೆ ಅವಮಾನ ಆಗುವಂತಹ ಹೇಳಿಕೆಗಳನ್ನ ಈಗ ಅದರಲ್ಲೂ ಕೂಡ ಈಗ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಹೇಳಿರುವಂತದ್ದು ಯಾವ ರೀತಿಯಾಗಿ ಭಾರತವನ್ನ ವಿಶ್ವ ಮಟ್ಟದಲ್ಲಿ ನೋಡ್ತಾರೋ ಅದಕ್ಕಿಂತ ವಿಭಿನ್ನವಾದಂತಹ ಹೇಳಿಕೆಗಳು ಇಲ್ಲಿ ಬರ್ತಾ ಇದೆ ರಾಹುಲ್ ಗಾಂಧಿ ಅವರಿಂದ. ನವಿತಾ, ಮುಂದಿನ ತಿಂಗಳು ಅಂದ್ರೆ ಇದೇ ಜೂನ್ ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮೆರಿಕಕ್ಕೆ ವೈಟ್ ಹೌಸ್ ನ ಇನ್ವೈಟ್ ಮೇಲೆ ಸ್ಟೇಟ್ ಗೆಸ್ಟ್ ಆಗಿ ಹೋಗ್ತಾ ಇದ್ದಾರೆ. ಅದಕ್ಕೂ ಮುಂಚಿತವಾಗಿ 10 ದಿನಗಳ ಕಾಲ ರಾಹುಲ್ ಗಾಂಧಿ ಅವರು ಈಗ ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ವಿವಿಧ ಸಭೆಗಳನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಇವತ್ತು ಅವರು ಅಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಮೊಹಬ್ಬತ್ ಕಾ ದುಕಾನ್ ಅಂದ್ರೆ ಪ್ರೀತಿಯ ಅಂಗಡಿ ಅಂತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ನಡೆದಿರುವಂತದ್ದು ಒಂದು ಸ್ಪಷ್ಟವಾದಂತಹ ವಿಚಾರವನ್ನ ಇಲ್ಲಿ ತಿಳಿದುಕೊಳ್ಳೋದೇನೆಂದ್ರೆ, ಆ ಸಭೆಯಲ್ಲಿ ಖಾಲಿಸ್ತಾನ್ ಧ್ವಜ ಹಾರಿಸೋದಕ್ಕಾಗ್ಲಿ ರಾಹುಲ್ ಗಾಂಧಿ ಅವರಿಗಾಗ್ಲಿ ಯಾವುದೇ ರೀತಿ ಸಂಬಂಧ ಇಲ್ಲ. ಸಿಖ್ ಪ್ರತ್ಯೇಕತಾವಾದಿಗಳು, ಸಿಖ್ ಉಗ್ರವಾದಿಗಳು ಭಾರತದ ಯಾವುದೇ ಕಾರ್ಯಕ್ರಮಗಳು ನಡೆದಂತ ಸಂದರ್ಭದಲ್ಲೂ ಈ ರೀತಿಯಾಗಿರ್ತಕ್ಕಂಥ ಒಂದು ಧ್ವಜವನ್ನ ಪ್ರದರ್ಶನ ಮಾಡುವಂತದ್ದು, ಭಾರತ ವಿರೋಧಿ ಘೋಷಣೆಗಳನ್ನ ಕೂಗುವಂತದ್ದನ್ನ ಮಾಡ್ತಾ ಇದ್ದಾರೆ. ಇದನ್ನು ಕೂಡ ಒಬ್ಬ ಪ್ರತ್ಯೇಕತಾವಾದಿ ಮತ್ತೆ ಟೆರರಿಸ್ಟ್ ಆಗಿರ್ತಕ್ಕಂಥ ಪನ್ನು ಅಂತಕ್ಕಂಥ ವ್ಯಕ್ತಿ ತನ್ನ ಟ್ವೀಟ್ ನಲ್ಲಿ ಮಾಡಿದ್ದಾನೆ. ಕೇವಲ ರಾಹುಲ್ ಗಾಂಧಿ ಅವರಿಗೆ ಮಾತ್ರ ಅಲ್ಲ, ರಾಹುಲ್ ಗಾಂಧಿ ಅವರು ಎಲ್ಲೆಲ್ಲಾ ಭೇಟಿಯನ್ನ ಕೊಡ್ತಾರೆ. ಈ ಸಿಖ್ ವಿರೋಧಿ ಮನಸ್ಥಿತಿಯ ಈ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ, ಯಾಕಂದ್ರೆ 1984ರ ಸಿಖ್ ನರಮೇಧ ಏನಾಯ್ತಲ್ಲ ಅದನ್ನ ಕೂಡ ಉಲ್ಲೇಖವನ್ನ ಈ ಒಂದು ಪ್ರತ್ಯೇಕತಾವಾದಿಗಳು ಮಾಡಿದ್ದಾರೆ. ಹೀಗಾಗಿ ನಾವು ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮದಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಅಡೆತಡೆಯನ್ನು ಉಂಟು ಮಾಡ್ತೀವಿ. ಅಷ್ಟೇ ಅಲ್ಲ, ಮೋದಿ ಭೇಟಿ ಕೊಡ್ತಾರಲ್ಲ, ಮೋದಿ ಕಾರ್ಯಕ್ರಮವನ್ನು ಇದೇ ರೀತಿಯಾಗಿ ನಾವು ಅಡೆತಡೆಯನ್ನು ಉಂಟು ಮಾಡ್ತೀವಿ, ಅದನ್ನು ಕೂಡ ನಾವು ಆ ಕಾರ್ಯಕ್ರಮಕ್ಕೂ ಕೂಡ ನಷ್ಟವನ್ನ ಉಂಟು ಮಾಡ್ತೀವಿ ಅಂತೇಳಿ ಸ್ಪಷ್ಟವಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಸದ್ಯಕ್ಕೆ ಈ ಒಂದು ಘಟನೆ ನಡೆದಿರೋದಕ್ಕೆ ನೇರವಾದಂತಹ ಹೊಣೆಯನ್ನ ಅಮೆರಿಕದ ಭದ್ರತಾ ಪಡೆಗಳೇ ಬರಬೇಕಾಗುತ್ತೆ. ಯಾಕಂದ್ರೆ ಅಂತ ವ್ಯಕ್ತಿಗಳು ಒಳಗಡೆ ಹೇಗ್ ಬಂದ್ರು, ಆ ಧ್ವಜ ಹೇಗ್ ಬಂತು, ಇವೆಲ್ಲ ಕೂಡ ಈಗ ಸಾಕಷ್ಟು ಚರ್ಚೆಗಳಿಗೆ ಈಡಾಗ್ತಾ ಇದಾವೆ. ಇನ್ನ ಮತ್ತೊಂದು ವಿಷಯ, ಇವತ್ತು ರಾಹುಲ್ ಗಾಂಧಿ ಅವರು ಮಾತನಾಡಿದಂತ ವಿಷಯಗಳನ್ನ ನಾವು ತಿಳಿದುಕೊಳ್ಳೋದಾದ್ರೆ, ಮೊದಲನೇದಾಗಿ ಅಲ್ಲಿರ್ತಕ್ಕಂಥ ಒಂದು ಮುಸ್ಲಿಂ ಕಮಿಟಿಯವರು ಪ್ರಶ್ನೆಯನ್ನ ಕೇಳ್ತಾರೆ. ಏನಂದ್ರೆ, ಭಾರತದಲ್ಲಿ ಒಂದು ಮುಸ್ಲಿಮರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ, ಅಲ್ಲಿ ಅವರನ್ನ ಹತ್ತಿಕ್ಕುವಂತ ಪ್ರಯತ್ನಗಳು ನಡೀತಾ ಇದಾವೆ, ಇದಕ್ಕೆ ನೀವೇನ್ ಹೇಳ್ತೀರಿ ಅಂತ. ಆಗ ರಾಹುಲ್ ಗಾಂಧಿ ಅದಕ್ಕೂ ಕೂಡ ಒಂದು ಪುಷ್ಟಿಯನ್ನ ನೀಡುತ್ತಾ, ಹೌದು, ಇವತ್ತು ಭಾರತದಲ್ಲಿ ಮುಸ್ಲಿಮರ ಮೇಲೆ ದೊಡ್ಡ ಮಟ್ಟದಲ್ಲಿ ಒಂದು ದಬ್ಬಾಳಿಕೆಯನ್ನ ಮಾಡಲಾಗ್ತಾ ಇದೆ. ಇದು 1980ರ ದಶಕದಲ್ಲಿ ದಲಿತರನ್ನ ಹೇಗೆ ನಡೆಸಿಕೊಳ್ಳಲಾಗ್ತಾ ಇತ್ತು, ಹಾಗೆ ಇವತ್ತು ಮುಸ್ಲಿಮರನ್ನ ನಡೆಸಿಕೊಳ್ಳಲಾಗ್ತಾ ಇದೆ ಅಂತೇಳಿ ನೇರವಾದಂತಹ ಆರೋಪವನ್ನ ಕೇಂದ್ರ ಸರ್ಕಾರದ ಮೇಲೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಭಾರತ ಒಂದು ದಲಿತರಿಗಾಗಲಿ ಸಿಖ್ಖರಿಗಾಗಲಿ ಅಥವಾ ಮುಸ್ಲಿಮರಿಗಾಗಿ ಸರಿಯಾದ ರೀತಿಯಂತ ಸ್ಥಳ ಅಲ್ಲ ಇವತ್ತು ಬದುಕೋದಕ್ಕೆ ಅನ್ನೋಂತ ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಸಹಜವಾಗಿ ದೊಡ್ಡ ಮಟ್ಟದ ಚರ್ಚೆಗೆ, ಆಕ್ರೋಶಕ್ಕೂ ಕೂಡ ಈ ಒಂದು ಹೇಳಿಕೆಗಳು ಕಾರಣ ಆಗ್ತಾ ಇದಾವೆ. ಭಾರತದಲ್ಲಿ ಸಮಸ್ಯೆಗಳಿದ್ದಾಗ ಭಾರತದಲ್ಲಿ ಹೋರಾಟವನ್ನ ಮಾಡಬೇಕೇ ಹೊರತು, ಭಾರತದಲ್ಲಿ ಈ ರೀತಿಯಾದ ಸಮಸ್ಯೆಗಳಿದೆ ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದರಲ್ಲೂ ಕೂಡ ಹೊರದೇಶದ ನಾಗರಿಕರು ಪಾಲ್ಗೊಂಡಂತ ಕಾರ್ಯಕ್ರಮದಲ್ಲಿ ಮಾತನಾಡೋದು ಎಷ್ಟು ಸರಿ ಅಂತ ಪ್ರಶ್ನೆಗಳು ಬರ್ತಾ ಇದಾವೆ. ಜೊತೆಗೆ ಬಿಜೆಪಿ ಕೂಡ ಇದೇ ನಿಟ್ಟಿನಲ್ಲಿ ಪ್ರಶ್ನೆಯನ್ನು ಮಾಡಿರುವಂತದ್ದು. ಅನುರಾಗ್ ಸಿಂಗ್ ಠಾಕೂರ್ ಏನಿದ್ದಾರೆ ಕೇಂದ್ರ ಸಚಿವರಾಗಿರ್ತಕ್ಕಂಥವ್ರು, ಅವರು ಕೂಡ ರಾಹುಲ್ ಗಾಂಧಿ ಮತ್ತೆ ದೇಶಕ್ಕೆ ಅವಮಾನವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಹೊರದೇಶಕ್ಕೆ ಹೋಗಿರುವಂತದ್ದು ಆಗಲಿ ಅಥವಾ ಅಲ್ಲಿ ಮಾಡ್ತಿರ್ತಕ್ಕಂಥ ಭಾಷಣಗಳಾಗ್ಲಿ ಸಾಕಷ್ಟು ಚರ್ಚೆಗೆ ಈಡಾಗ್ತಾ ಇದಾವೆ. ಕಳೆದ ಬಾರಿ ಇಂಗ್ಲೆಂಡ್ಗೆ ಭೇಟಿ ಕೊಟ್ಟಾಗ್ಲೂ ಕೂಡ ಇಂಥದ್ದೇ ಒಂದಿಷ್ಟು ಆರೋಪಗಳು ರಾಹುಲ್ ಗಾಂಧಿ ಅವರ ಮೇಲೆ ಕೇಳಿ ಬಂದಿತ್ತು. ಇವತ್ತು ಇಡೀ ವಿಶ್ವದಲ್ಲಿ ಹೇಳಿಕೆಗಳನ್ನ ಕೊಡೋದಕ್ಕೆ ಹೋಗಿ ಒಂದಷ್ಟು ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇರೋದನ್ನು ಗಮನಿಸಿ. ಮತ್ತೊಂದು ಕಡೆ ಸಂಸತ್ ಭವನ, ನೂತನ ಸಂಸತ್ ಭವನ ಸೆಂಗೋಲ್ ಬಗ್ಗೆ ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ. ಬೆಲೆ ಏರಿಕೆ, ನಿರುದ್ಯೋಗ ವಿಚಾರಗಳನ್ನ ಕೂಡ, ಇವೆಂತಹ ವಿಚಾರಗಳನ್ನ ಇಟ್ಟುಕೊಂಡು ದೇಶದ ಮರ್ಯಾದೆಯನ್ನ ಹೋಗಿಸುವಂತ ಪ್ರಯತ್ನ ಆಗ್ತದೆ ಅಂತ ಹೇಳಿ ಬಿಜೆಪಿ ಆಲ್ರೆಡಿ ಈಗ ಆರೋಪವನ್ನು ಕೂಡ ಮಾಡ್ತಾ ಇದೆ.
ನವಿತಾ, ಈಗ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿರುವಂತಹ ಕೆಲ ಅಂಶಗಳಿರ್ಬೋದು, ಈಗ ನಿರುದ್ಯೋಗ ಸಮಸ್ಯೆಗಳಿರ್ಬೋದು, ಬೆಲೆ ಏರಿಕೆ ಸಮಸ್ಯೆಗಳಿರ್ಬೋದು, ಅದನ್ನ ಭಾರತದಲ್ಲಿ ಮಾತನಾಡಬೇಕು, ಹೊರದೇಶದಲ್ಲಿ ಮಾತನಾಡಬಾರ್ದು ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ರೂಲ್ಸ್ಗಳಿಲ್ಲ. ಆದ್ರೆ ಮಾತನಾಡುವಂತ ವಿಷಯಗಳಲ್ಲಿ ಇರ್ತಕ್ಕಂಥ ಸೆನ್ಸಿಟಿವ್ ಭಾಗಗಳೇನಿದಾವೆ, ಅದರಲ್ಲೂ ಈಗ ಹಿಂದೂ ಮುಸ್ಲಿಂ ವಿಚಾರಗಳಿರ್ಬೋದು, ಸಿಖ್ ವಿಚಾರಗಳಿರ್ಬೋದು, ಅಥವಾ ದಲಿತ ವಿಚಾರಗಳಿರ್ಬೋದು, ಹೀಗೆ ವಿಭಿನ್ನವಾಗಿರ್ತಕ್ಕಂಥ ವಿಚಾರಗಳನ್ನ ಮಾತನಾಡುವಂತ ಸಮಯದಲ್ಲಿ ಯಾವ ವಿಷಯಗಳನ್ನ ಎಲ್ಲಿ ಪ್ರಸ್ತಾಪವನ್ನ ಮಾಡ್ತೀವಿ, ಅದರ ರಿಪರ್ಕೇಷನ್ಸ್ ಏನಾಗುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತ ಕೂಡ ನಾವು ಸಾಕಷ್ಟು ಗಮನವನ್ನ ಹರಿಸಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಭಾರತಕ್ಕೆ ಅತಿ ಹೆಚ್ಚು FDI ಬರ್ತಾ ಇದೆ. ಅದರಲ್ಲೂ ನಾವು ನೋಡ್ತಾ ಇದ್ವಿ, ಬೆಂಗಳೂರು ಅತಿ ಹೆಚ್ಚು FDI ಅನ್ನು ಪಡೆದುಕೊಳ್ತಾ ಇದೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಭಾರತಕ್ಕೆ ಬರ್ತಿರುವಂತದ್ದು, ಸ್ಟಾರ್ಟ್ಅಪ್ ಇಲ್ಲಿ ಕಲ್ಚರ್ ಉಂಟಾಗ್ತಿರುವಂತದ್ದು, ಬೇರೆ ಬೇರೆ ಕಂಪನಿಗಳು ಇಲ್ಲಿ ಹೂಡಿಕೆಗಳನ್ನ ಮಾಡ್ತಾ ಇರುವಂತದ್ದು, ಚೈನಾಗೆ ಪರ್ಯಾಯವಾಗಿ ಭಾರತ ದೇಶದಲ್ಲಿ ಹೂಡಿಕೆ ಮಾಡೋದಕ್ಕೆ ದೊಡ್ಡ ಮಟ್ಟದಲ್ಲಿ ಮುಂದಾಗ್ತಾ ಇದಾವೆ. ಇಂಥ ಸಮಯದಲ್ಲಿ ಭಾರತದಲ್ಲಿ ಎಲ್ಲವೂ ಸರಿ ಇಲ್ಲ, ಅಲ್ಲಿ ಕಮ್ಯುನಲ್ ದಂಗೆಗಳಾಗ್ತಾ ಇದಾವೆ, ಕಮ್ಯುನಲ್ ಕ್ಲಾಶಸ್ಗಳಾಗ್ತಾ ಇದಾವೆ ಅಂತಕ್ಕಂಥ ಒಂದು ಇಮೇಜ್ ಬಿಲ್ಡ್ ಮಾಡೋದಕ್ಕೆ ಅಥವಾ ಅದನ್ನ ಪ್ರೊಪಗೇಟ್ ಮಾಡೋದಕ್ಕೆ ಮುಂದಾದಾಗ ಸಹಜವಾಗಿ ದೇಶಕ್ಕೆ ಅದರಿಂದ ನಷ್ಟ ಆಗುತ್ತೆ ಹೊರತು ಯಾವುದೇ ಪಕ್ಷಗಳಿಗೆ ನಷ್ಟ ಆಗೋದಿಲ್ಲ. ಹೀಗಾಗಿ ಪಕ್ಷಗಳನ್ನ ಟಾರ್ಗೆಟ್ ಮಾಡೋದಾಗ್ಲಿ ಅಥವಾ ಆಡಳಿತಾತ್ಮಕ ವಿಷಯಗಳನ್ನ ಟಾರ್ಗೆಟ್ ಮಾಡೋದಾಗ್ಲಿ ಸಮಸ್ಯೆ ಆಗೋದಿಲ್ಲ. ಬದಲಾಗಿ ಈ ರೀತಿಯಾದಂತಹ ವಿಷಯಗಳನ್ನ ಪ್ರಸ್ತಾಪ ಮಾಡಿದಾಗ ಖಂಡಿತವಾಗಿ ಕೂಡ ಅದರ ಬಗ್ಗೆ ಸಾಕಷ್ಟು ಪ್ರಶ್ನಾರ್ಥಕ ಚಿಹ್ನೆಗಳು ಮೂಡ್ತವೆ. ಒಂದು ಕಡೆಯಿಂದ ಖಾಲಿಸ್ತಾನಿಗಳು ಮಾಡ್ತಿರುವಂತಹ ಒಂದಿಷ್ಟು ಅವಾಂತರಗಳನ್ನ ನಾವು ನೋಡ್ತಾ ಇದ್ದೇವೆ. ನಿರಂತರವಾಗಿ ಭಾರತದ ಒಂದು ಭಾರತೀಯರನ್ನ ಟಾರ್ಗೆಟ್ ಮಾಡೋದು, ಅಲ್ಲಿ ಇರ್ತಕ್ಕಂಥ ದೂತಾವಾಸಗಳನ್ನ ಟಾರ್ಗೆಟ್ ಮಾಡುವಂಥದ್ದು. ಈಗ ಅಲ್ಲಿ ಖಾಲಿಸ್ತಾನಿಗಳಿದ್ದಾಗ ಖಾಲಿಸ್ತಾನ್ ಅಂತ ಒಂದು ಘೋಷಣೆಯನ್ನ ಕೂಗ್ತಾ ಇದ್ದಂತಹ ಸಂದರ್ಭದಲ್ಲಿ, ಭಾರತದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇರುವಂತಹ ಸಂದರ್ಭದಲ್ಲಿ ಸಿಖ್ಖರ ಮೇಲೆ ಕೂಡ ದೌರ್ಜನ್ಯ ಆಗ್ತಾ ಇದೆ ಅಂತ ಹೇಳಿದಾಗ ಖಂಡಿತವಾಗಿ ಅಂತವರ ವಾದಗಳಿಗೆ ಪುಷ್ಟಿ ಒಂದು ಪರೋಕ್ಷವಾಗಿ ಸಿಗುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಹೀಗಾಗಿ ಇವು ಸೆನ್ಸಿಟಿವ್ ವಿಚಾರಗಳು. ರಾಹುಲ್ ಗಾಂಧಿ ಅವರು ಈ ವಿಚಾರಗಳನ್ನ ಮಾತನಾಡುವಾಗ ಖಂಡಿತವಾಗಿ ಒಂದಿಷ್ಟು ಅಧ್ಯಯನಗಳಾಗಿರ್ತವೆ ಅಂತ ಕೂಡ ಭಾವಿಸ್ಕೊಳ್ಬಹುದು. ಆದ್ರೂ ಇಂಥ ವಿಷಯಗಳು ಮಾತನಾಡಿದಾಗ ಸಹಜವಾಗಿ ಸಾಕಷ್ಟು ನೆಗೆಟಿವ್ ಚರ್ಚೆಗಳು ಆಗ್ತವೆ. ಜೊತೆಗೆ ವಿಪಕ್ಷಗಳಿಗೆ, ಅದರಲ್ಲೂ ಆಡಳಿತಾತ್ಮಕ ಪಕ್ಷಗಳಿಗೆ ಒಂದಿಷ್ಟು ಅಸ್ತ್ರಗಳನ್ನ ಖಂಡಿತವಾಗಿ ಕೊಟ್ಟಂತೂ ಆಗುತ್ತೆ. ನವಿತಾ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ಅಪಾಯದ ಅಡಿಯಲ್ಲಿ ಮಕ್ಕಳ ಭವಿಷ್ಯ, ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಹೇಗಿದೆ? ಸರ್ಕಾರಿ ಶಾಲೆಗಳಿಗೆ ಕಾಯಕಲ್ಪ ಯಾವಾಗ? ಸರ್ಕಾರಿ ಶಾಲೆ ಉಳಿಸಿ, ನ್ಯೂಸ್ 18 ಅಭಿಯಾನ. ನ್ಯೂಸ್ 18ನಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಗಿದೆ? ಯಾವ ರೀತಿಯ ಅವ್ಯವಸ್ಥೆ ಇದೆ, ವ್ಯವಸ್ಥೆ ಇದೆ? ಸರ್ಕಾರಿ ಶಾಲೆಗಳ ದುಸ್ಥಿತಿಯ ಅನಾವರಣ. ಬಿದ್ದು ಹೋಗುವಂತಿದೆ ಕಟ್ಟಡಗಳು, ಪ್ರಾಣ ಭಯದಲ್ಲಿ ಮಕ್ಕಳು. ನ್ಯೂಸ್ 18ನಿಂದ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ. ಸರ್ಕಾರಿ ಶಾಲೆ ಉಳಿಸಿ ನ್ಯೂಸ್ 18 ಅಭಿಯಾನವನ್ನ ಮಾಡ್ತಾ ಇದೆ. ಸರ್ಕಾರಿ ಶಾಲೆಗಳ ಸ್ಥಿತಿ ಯಾವ ರೀತಿಯಾಗಿದೆ, ಅಲ್ಲಿ ಮಕ್ಕಳು ಹೋಗಿ ಪಾಠವನ್ನ ಕೇಳೋದಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ. ಅದೇ ರೀತಿಯಾಗಿ ಯಾದಗಿರಿಯ ಸರ್ಕಾರಿ ಉರ್ದು ಶಾಲೆಯ ಅವ್ಯವಸ್ಥೆಯನ್ನ ತೋರಿಸ್ತೀವಿ ನೋಡಿ. 30 ವರ್ಷದ ಹಳೆಯ ಶಿಥಿಲಗೊಂಡ ಕಟ್ಟಡದಲ್ಲೇ ಮಕ್ಕಳು ಕಲಿಬೇಕು. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರುವಂತಹ ಶಾಲೆಯಲ್ಲಿ ಯಾವ ಸೌಲಭ್ಯಗಳು ಬೇಕು? ಮೂಲ ಸೌಕರ್ಯಗಳೇ ಅಲ್ಲಿ ಇಲ್ಲ. ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗಾಗಲೇ ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸಬಹುದು. ಇದು ಸರ್ಕಾರಿ ಉರ್ದು ಶಾಲೆ. ಇಲ್ಲಿ ಶಾಲೆ ಯಾವ ರೀತಿಯಾಗಿದೆ, ಕಟ್ಟಡ ಯಾವ ರೀತಿಯಾಗಿದೆ ಅನ್ನೋದನ್ನ ನೀವು ನೋಡಬಹುದು. ಮೇಲ್ಚಾವಣಿ ಕುಸಿತ ಇದೆ. ಯಾವ್ಯಾವ ವ್ಯವಸ್ಥೆಗಳು ಬೇಕೋ ಆ ವ್ಯವಸ್ಥೆಗಳೇ ಇಲ್ಲ. ಇಂತಹ ಶಾಲೆಯಲ್ಲಿ ಮಕ್ಕಳು ಹೇಗ್ ತಾನೇ ಪಾಠವನ್ನ ಕಲಿಯೋದಕ್ಕೆ, ಕೇಳೋದಕ್ಕೆ ಸಾಧ್ಯ ಇದೆ? 9 ವರ್ಷ ಸೋರ್ತದ ಸರ್. ಉರ್ದು ಸ್ಕೂಲ್ ಎಲ್ಲ ಕೆಲಸ ಸೋರ್ತವ ಸರ್. ಏನು ಬಂಡಿಯು ಅದು ಎಲ್ಲಾರು ಕಿತ್ಕೊಂಡು ಹೋಗ್ತದಾರ ಸರ್. ಚತ್ತು ಅದು ಬೀಳಕೋತಾರ ಸರ್. ನಮಗೂ ಬೀಳಕೋತದ ಭಯ ಅದ. ಹೌದ್ರಿ, ನಮಗೂ ಹೊಸ ಬಿಲ್ಡಿಂಗ್ ಆಗ್ತಕೋತಾರ. ವಡಗೇರೆ ತಾಲೂಕಿನ ನಾಯ್ಕಲ್ ಗ್ರಾಮದಲ್ಲಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ 1ನೇ ತರಗತಿಯಿಂದ 8ನೇ ತರಗತಿಯಲ್ಲಿ 180ಕ್ಕೂ ಅಧಿಕ ವಿದ್ಯಾರ್ಥಿಗಳಲ್ಲಿ ಪಾಠ ಮಾಡ್ತಿದ್ದಾರೆ. ಇಲ್ಲಿ ಶಾಲೆ 9 ಕೋಣೆಗಳಿಂದ 6 ಕೋಣೆಗಳು ಶೀತಲ ವ್ಯವಸ್ಥೆ, ದನದ ಕೊಟ್ಟಿಗೆ ಇದ್ದಂಗೆ ಶಾಲೆ ಆಗಿಬಿಟ್ಟವ್ರಿ. ಈ 3 ಶಾಲೆಯಲ್ಲಿ 1ರಿಂದ 8ನೇ ತರಗತಿವರೆಗೆ ಪಾಠ ಮಾಡ್ತಾರೆ ಟೀಚರ್ಗಳು. ಈ ಶಾಲೆ ವಿದ್ಯಾರ್ಥಿಗಳು ಬರ್ಬೇಕಂದ್ರೆ ಅಂಜಾಗತ್ತಾರೆ, ಯಾವಾಗ ಬಿಲ್ಡಿಂಗ್ ಬೀಳ್ತದೆ ಅಂತ ಕೇಸಿ. ಹಂಗಾಗಿ ನಮ್ಮ ನಾಯ್ಕಲ್ ಉರ್ದು ಪ್ರಾಥಮಿಕ ಶಾಲೆಗೆ ತುರ್ತಾಗಿ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕಂತ ನಾವು ನಿಮ್ಮ ಮಾಧ್ಯಮ ಮುಖಾಂತರ ಮತ್ತೆ ಎಲ್ಲ ಹೊಸ ಸರ್ಕಾರಕ್ಕೂ ಮತ್ತೆ ನಮ್ಮ ಸ್ಥಳೀಯ ಶಾಸಕರಿಗೆ ಮನವಿ ಮಾಡ್ತೀವಿ ನಾವು. ಸರ್, ಈಗ ವಿವೇಕ ಯೋಜನೆಯಲ್ಲಿ ಸ್ಟೇಟ್ ಸೆಕ್ಟರ್ದು ವಿವೇಕ ಯೋಜನೆಯಲ್ಲಿ 180 ನಮ್ಮಲ್ಲಿ ಮಂಜೂರಾಗಿದ್ದಾವೆ. 180 ಕೊಠಡಿ ಮಂಜೂರಾಗಿದ್ದಾವೆ. ಈಗ ಅವರು ಇದು ಇಲೆಕ್ಷನ್ ನಿಮಿತ್ತವಾಗಿ ಸ್ವಲ್ಪ ಸ್ಥಗಿತಗೊಳಿಸಿದರು. ಇನ್ನು ಮೇಲೆ ಆ ವಿವೇಕ 180 ಕೊಠಡಿ ಏನು ಶಿಥಿಲಾವಸ್ಥಿತಿ ಇದಲ್ಲ, ಕೆಡಿವಿ ಡೆಮಾಲಿಷ್ ಮಾಡತಕ್ಕ ಕಟ್ಸೋತಕ್ಕಂಥ ರೂಮ್ ಇರೋದಲ್ಲ, ಅವೆಲ್ಲ ರೂಮ್ಗಳನ್ನು 180 ಏನು ತುರ್ತು ರಿಪೇರಿ
ಅಥವಾ ರಿಪೇರಿ ಮಾಡೋಕ್ಕೆ ಬರಲೇ ಇರ್ತಕ್ಕಂಥದ್ದು ಡೆಮಾಲಿಷ್ ಮಾಡಬೇಕು ಅಂತಲ್ಲ, ಅಂಥ ಒಂದು ಬಿಲ್ಡಿಂಗ್ ಸಿಡಿಲು ಮತ್ತು ಮಳೆ ಬರ್ತಕ್ಕಂಥ ಸಂಭವನೀಯತೆ ಇರುತ್ತೆ. ಮಳೆಗಾಲ ಪ್ರಾರಂಭ ಆಗಿದೆ, ಅಂಥ ಸಂದರ್ಭ ನಾವೇನಿದೆ ಅಂಥ ರೂಮ್ನಾಗ ಯಾರೂ ಕಳ್ಸಕ್ಕೆ ಒಂದೇಳು ರೂಮ್ ಡ್ಯಾಮೇಜ್ ಇರ್ತಾವೆ ಎಲ್ಲ ನಾವು ಈಗ SDMC ಮತ್ತು ನಮ್ಮ SSK ಯೋಜನೆ ಸ್ವಲ್ಪ ಸಣ್ಣ ಪುಟ್ಟ ರಿಪೇರಿಗೆ ಅಮೌಂಟ್ ಬರ್ತಾ ಇರ್ತದೆ. ವಡಗೇರೆ ತಾಲೂಕಿನ ನಾಯ್ಕಲ್ ಗ್ರಾಮದ ಸರ್ಕಾರಿ ಉರ್ದು ಶಾಲೆಯ ಸ್ಥಿತಿಯ ಏನೇನಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ಕೂಡ ನಾವು ತೋರಿಸಿದ್ವಿ. ಅದರ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ನಾಗಪ್ಪ ಮಾಲೆಪಾಟೀಲ್ ಪ್ರತ್ಯಕ್ಷ ವರದಿಯ ಮೂಲಕ. ದೇಗುಲ ಈಗ ವಿದ್ಯಾರ್ಥಿಗಳಿಗೆ ಕಂಟಕವಾಗಿದೆ ಅಂತ ಹೇಳ್ಬೋದು. ಯಾದಗಿರಿ ಜಿಲ್ಲೆಯ ಸುಮಾರು 2000ಕ್ಕೂ ಹೆಚ್ಚು ಶಾಲೆ ಕೋಣೆಗಳು ಜಿಲ್ಲೆಯಲ್ಲಿ ಶಿಥಿಲವಾದಂತಹ ಕೋಣೆಯಲ್ಲಿ ಶಾಲೆ ನಡೀತಾ ಇದೆ. ನಾವೀಗ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದ ಉರ್ದು ಶಾಲೆ ಮುಂಭಾಗದಲ್ಲಿದ್ದೀವಿ. ಖುದ್ದಿಲ್ಲಿ ನೋಡಬಹುದು, ಯಾದಗಿರಿ ಜಿಲ್ಲೆಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಯಲ್ಲಿ ಬಹುತೇಕ ಶಾಲೆ ಕೋಣೆಗಳು ಕೂಡ ಶಿಥಿಲಗೊಂಡ ಕೋಣೆಗಳಾಗಿದ್ದು, ಆದರೆ ಈ ಬಗ್ಗೆ ಸಾಕಷ್ಟು ಬಾರಿ ಶಾಲೆಯ ಆಡಳಿತ ಮಂಡಳಿ ಮತ್ತು ಅದೇ ರೀತಿಯಾಗಿ ಗ್ರಾಮಸ್ಥರು ಕೂಡ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾದಗಿರಿ ಜಿಲ್ಲೆಯಲ್ಲಿ ದುರಸ್ತಿ ಭಾಗ್ಯ ಕೂಡ ಕಂಡಿಲ್ಲ. ವಿದ್ಯಾರ್ಥಿಗಳು ಎಲ್ಲೇ ಒಂದ್ ಕಡೆ ಜೀವ ಭಯದಲ್ಲೇ ಪಾಠ ಕಲಿಯುವಂತ ಪರಿಸ್ಥಿತಿ ಕೂಡ ತಲೆದೋರಿದೆ. ನಾವೀಗ ಇಲ್ಲಿ ದೃಶ್ಯ ನೋಡಬಹುದು, ನಾಯ್ಕಲ್ ಗ್ರಾಮದ ಸರ್ಕಾರಿ ಉರ್ದು ಶಾಲೆಯಲ್ಲಿ ಇದ್ದೀವಿ. ಈ ಕೋಣೆಯಲ್ಲಿ ಏನಂತಂದ್ರೆ ಈ ಶಿಥಿಲಗೊಂಡ ಕೋಣೆಯಲ್ಲೇ ಶಾಲೆಗಳು ಕೂಡ ತರಗತಿಗಳು ಕೂಡ ಆರಂಭವಾಗಲಿದ್ದಾವೆ. ಆದರೆ ಇಲ್ಲಿವರೆಗೂ ಕೂಡ ಈ ಕೋಣೆಯನ್ನು ದುರಸ್ತಿ ಭಾಗ್ಯ ಕೂಡ ಕಂಡಿಲ್ಲ. ಕೇವಲ ನಾಯ್ಕಲ್ ಗ್ರಾಮನೇ ಅಲ್ಲ, ಯಾದಗಿರಿ ಜಿಲ್ಲೆಯ ಬಹುತೇಕ ಶಾಲೆಗಳಲ್ಲಿ ಕೂಡ ಕೋಣೆಗಳು ಕೂಡ ಶಿಥಿಲಗೊಂಡಿವೆ. ಪ್ರತಿ ಬಾರಿ ಮಳೆ ಬಂದರೆ ಈ ಶಾಲೆ ಕೋಣೆಗಳು ಕೂಡ ಮಳೆ ನೀರಿನಿಂದ ಸೋರಿಕೆ ಕೂಡ ಆಗಲಿದ್ದೇವೆ. ಈ ಭಾಗದಲ್ಲಿ ನಾವು ಕೂಡ ನೋಡಬಹುದು, ಇದೇ ಶಾಲೆ ಕೋಣೆಯಲ್ಲಿ ಶಾಲೆ ಶಿಥಿಲಗೊಂಡು ಬಿರುಕು ಬಿಟ್ಟಿದೆ. ಅದೇ ರೀತಿಯಾಗಿ ಈಗ ಮತ್ತೆ ಮಳೆಗಾಲ ಆರಂಭವಾಗಿದ್ದು ಮಳೆ ಬಂದರೆ ಈ ಶಾಲೆ ಕೋಣೆಗಳು ಕೂಡ ನೀರಿನಿಂದ ಸೋರಿಕೆ ಕೂಡ ಆಗಲಿದ್ದಾವೆ. ಆದರೆ ಈ ಬಗ್ಗೆ ಸಾಕಷ್ಟು ಬಾರಿ ಗ್ರಾಮಸ್ಥರು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಅಗತ್ಯ ಕ್ರಮ ಕೂಡ ಕೈಗೊಂಡಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಮತ್ತೆ ಈಗ ಜೀವ ಭಯದಲ್ಲೇ ಪಾಠ ಕಲಿಯುವಂತ ಪರಿಸ್ಥಿತಿ ಕೂಡ ತಲೆದೋರಿದೆ. ಈಗ ಗ್ರಾಮಸ್ಥರು ನಮ್ಮ ಜೊತೆ ಇದ್ದಾರೆ, ಏನ್ ಹೇಳ್ತಾರೆ ಕೇಳೋಣ. ಈಗ ಎಷ್ಟು ನಿಮ್ಮ ಊರಲ್ಲಿ ಉರ್ದು ಸ್ಕೂಲ್ ಡ್ಯಾಮೇಜ್ ಆಗ್ಯದ, ಆಮೇಲೆ ಅಲ್ಲಿ ಸ್ಕೂಲ್ ಎಲ್ಲ ಮೇಲ್ಛಾವಣಿ ಕಿತ್ತೋಗ್ಯದ, ಏನ್ ಹೇಳ್ತೀರಿ? ನೈಕಲ್ ಗ್ರಾಮದಲ್ಲಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಚಾಲುವಾಗಿ ಒಂದು 30 ವರ್ಷ ಐತ್ರಿ. ಇಲ್ಲಿ ಈ ಶಾಲೆ ಕಟ್ಟಡ ಒಂದು 20 ವರ್ಷ ಹಿಂದೆ ಕಟ್ಟಡ ಕಟ್ಟಾರಿ. ಈಗ ಶಾಲೆ ಹುಡುಗರು ಬರ್ಬೇಕಂದ್ರೆ ಒಂದು ಹುಡುಗರು ಬರಕ್ ರೆಡಿಲ್ಲ ರೀ. ಬಿಲ್ಡಿಂಗ್ ನೋಡಿ, ಬಿಲ್ಡಿಂಗ್ ಪರಿಸ್ಥಿತಿ ಹಿಂಗಾಗಿದೆ. ಸರ್ಕಾರಕ್ಕೆ ನಾವು ಎಷ್ಟು ಸಲ ಮನವಿ ಸಲ್ಲಿಸಿದ್ರ ಸರ್ಕಾರ ಮತ್ತು ಜಿಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳು ಒಂದೇ ಒಂದು ಸಲವನ್ನು ನಮ್ಮ ಶಾಲೆಗೆ ಭೇಟಿ ಕೊಟ್ಟಿಲ್ಲ. ಏನಾಗಬೇಕಂತ ಹೇಳ್ತಾರೆ? ಇಲ್ಲಿ ಹೊಸ ಕಟ್ಟಡ ಆಗ್ಬೇಕು. ಸ್ಕೂಲ್ ಸ್ಟಾರ್ಟ್ ಆಯ್ತು, ಏನಾಗಬೇಕಂತ ನಮ್ಮ ನೈಕಲ್ ಶಾಲೆಗೆ ತುರ್ತಾಗಿ ಹೊಸ ಕಟ್ಟಡ ಆಗ್ಬೇಕ್ರಿ. 8 ಕೋಣೆಗಳು ನಮ್ಮಲ್ಲಿ ನಿರ್ಮಾಣ ಮಾಡ್ಬೇಕು. ಹಳೆ ಶಾಲೆ ಬಿಲ್ಡಿಂಗ್ ಬೆಳೆಸಿ ಹೊಸ ಕಟ್ಟಡ ಮಾಡಿ ಕೊಡ್ಬೇಕ್ರಿ ನಮ್ಗೆ. ಇದು ಇಲ್ಲಿನ ಗ್ರಾಮಸ್ಥರ ಆಗ್ರಹವಾಗಿದೆ. ಸರ್ಕಾರ ಅನುದಾನ ಬಿಡುಗಡೆ ಮಾಡಿ ಹೊಸ ಶಾಲೆ ಕಟ್ಟಡ ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳ ಜೀವ ಉಳಿಸುವ ಕೆಲಸ ಮಾಡಬೇಕೆಂದು ಒತ್ತಾಯ ಕೂಡ ಮಾಡಿದ್ದಾರೆ. ನಾಗಪ್ಪ ಮಾಲಿಪಾಟೀಲ್, ನ್ಯೂಸ್ 18 ಯಾದಗಿರಿ. ಈಗ ಸರ್ಕಾರಕ್ಕೆ ಗ್ಯಾರಂಟಿ ಎನ್ನುವ ಯೋಜನೆಗಳು ಏನಿದೆಯಲ್ಲ, ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತಹ ಗ್ಯಾರಂಟಿ ಯೋಜನೆಗಳನ್ನೇ ಜಾರಿಗೆ ತರೋದು ಬಹಳ ಮುಖ್ಯ ಆಗಿದೆ. ಇದು ಅನಿವಾರ್ಯ ಕೂಡ. ಇವೆಲ್ಲದರ ಮಧ್ಯೆ ಪಠ್ಯ ಪರಿಷ್ಕರಣೆ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಈಗಾಗಲೇ ಪ್ರಿಂಟ್ ಆಗಿದೆ ಪಠ್ಯ ಪುಸ್ತಕಗಳು, BO ಕಚೇರಿಯನ್ನ ತಲುಪಿದೆ ಪಠ್ಯ ಪುಸ್ತಕಗಳು. ಅವುಗಳಲ್ಲಿ ಮತ್ತೆ ಪಠ್ಯ ಪರಿಷ್ಕರಣೆ ಮಾಡ್ತಾರಾ? ಈಗ ಪ್ರಿಂಟ್ ಆಗಿರುವಂತಹ ಪಠ್ಯ ಪುಸ್ತಕಗಳ ಕತೆ ಏನು ಅನ್ನುವಂಥ ಪ್ರಶ್ನೆ ಕೂಡ ಇತ್ತು. ಸುಮಾರು 3 ಕೋಟಿಗೂ ಹೆಚ್ಚು ಪುಸ್ತಕಗಳು ಆಲ್ರೆಡಿ ಮುದ್ರಣ ಆಗಿದೆ. ಹಾಗಾಗಿ ಪಠ್ಯ ಪರಿಷ್ಕರಣೆ ನಡೆಸದೆ ಇರೋದಕ್ಕೆ ಸರ್ಕಾರ ತೀರ್ಮಾನವನ್ನ ಕೈಗೊಂಡಿದೆ ಅಂತ ಹೇಳಿ ನ್ಯೂಸ್ 18ಗೆ ಶಿಕ್ಷಣ ಇಲಾಖೆಯ ಉನ್ನತ ಮೂಲಗಳು ಮಾಹಿತಿಯನ್ನ ನೀಡಿದ್ದು, ಈ ಹಿನ್ನೆಲೆಯಲ್ಲಿ ಪಠ್ಯ ಪರಿಷ್ಕರಣೆ ಡೌಟ್ ಅಂತ ಹೇಳಲಾಗ್ತಾ ಇದೆ. ಪಠ್ಯ ಪರಿಷ್ಕರಣೆ ವಿಚಾರವಾಗಿ ಸಿಎಂಗೆ ಮನವಿಯನ್ನ ಸಲ್ಲಿಸಿದ್ರು ಸಮಾನ ಮನಸ್ಕರ ಒಕ್ಕೂಟದವರು. ಡಾಕ್ಟರ್ SG ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಿಎಂಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಹಾಗಾಗಿ ಪಠ್ಯ ಪರಿಷ್ಕರಣೆ ಆಗತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬಂದಿತ್ತು. ನಾವು ಈ ಹಂಚಿಕೆಯಾಗಿರುವ ಬಿಜೆಪಿ ಸರ್ಕಾರದ ಪಠ್ಯಗಳಿವೆಯಲ್ಲ, ಅವುಗಳನ್ನು ಸಾರಾಸಗಟು ತಿರಸ್ಕರಿಸುತ್ತಿಲ್ಲ. ಅದರೊಳಗೆ ಸೇರ್ಪಡೆಯಾಗಿರುವ ವಿಷಕಾರಕ ಅಂಶಗಳನ್ನು ಮಾತ್ರ ಅಲ್ಲಿ ತೆಗೆದು ಹಾಕುವುದಕ್ಕೆ ಸಲಹೆ ಸೂಚನೆ ಕೊಟ್ಟಿದ್ದೇವೆ. 3 ಪೂರ್ಣ ಪ್ರಮಾಣದ ಪಠ್ಯಗಳಿದ್ದಾವೆ. ಇನ್ನು 32 ಕಡೆಗಳಲ್ಲಿ ಕೆಲವು ಕಡೆ ಪದಗಳು ತಿರುಚಲ್ಪಟ್ಟಿವೆ, ಕೆಲವು ಕಡೆ ಹೊಸದಾಗಿ ವಾಕ್ಯಗಳು ಸೇರಿಸಲ್ಪಟ್ಟಿವೆ. ಆ ತಿರುಚಲ್ಪಟ್ಟ ಪದಗಳು ಮತ್ತು ಸೇರಿಸಲ್ಪಟ್ಟ ವಾಕ್ಯಗಳಿಗೆ ಒಂದು ಕಪ್ಪು ಸೀಲನ್ನು ಒತ್ತುವುದರ ಮುಖೇನವಾಗಿ ಇಡೀ ಪಠ್ಯವನ್ನು ಮಕ್ಕಳಿಗೆ ಕೊಡಬಹುದು. ಪಠ್ಯ
ಪರಿಷ್ಕರಣೆಯ ಬಗ್ಗೆ ಶಿಕ್ಷಣ ಸಚಿವರಾಗಿರುವ ಮಧು ಬಂಗಾರಪ್ಪ ಅವರು ಮಾತಾಡಿದ್ದಾರೆ. ಮಕ್ಕಳ ಭವಿಷ್ಯಕ್ಕೆ ಏನ್ ಆಡ್ ಆಗಬೇಕು, ಏನ್ ಡಿಲೀಟ್ ಆಗಬೇಕು ಅದೆಲ್ಲ ತಜ್ಞರು ಮಾಡ್ತಾರೆ ಅಂತ ಹೇಳಿದ್ದಾರೆ. ಸ್ವಲ್ಪ ಕಂಪ್ಲೇಂಟ್ ಬಂದ್ರೆ ಬೇಗ ಮಾಡಿ ಅಂತ ಹೇಳಿ, ಯಾಕಂದ್ರೆ ಏನಾಗಿದೆ ನನ್ಗೂ ಕೂಡ ಬರೀ 2 ದಿವಸ ಇರೋದ್ರಿಂದ ಫಸ್ಟ್ ನಾನು ಹೇಳಿರೋದು ಪುಸ್ತಕ ಮತ್ತೆ ಯೂನಿಫಾರ್ಮು ಫಸ್ಟ್ ಬೇಗ ಕೊಟ್ಬಿಡಿ, ಬೇರೆದೆಲ್ಲ ಹಂತವಾಗಿ ಮಾಡೋಣ, ಏನು ತೊಂದರೆ ಏನಿಲ್ಲ. ಆದ್ರೆ ಫಸ್ಟ್ ಇವೆರಡನ್ನು ಕೊಡಿ, ಬಿಕಾಸ್ ಶಾಲೆಗೆ ಬರದೆ ಮಕ್ಕಳು ಓದೋದಕ್ಕೆ ಪಠ್ಯ ಪುಸ್ತಕ ಇಲ್ಲ ಅಂದ್ರೆ ಸರಿ ಇಲ್ಲ. ಅದೇ ಸಂದರ್ಭದಲ್ಲಿ ಈ ಪರಿಷ್ಕರಣೆ ಕೂಡ ಮಾಡೋದು ಅದು ಅಷ್ಟೇ ಬಹಳ ಮುಖ್ಯ ಆಗಿದೆ. ಆ ಹಂತಕ್ಕೆ ಬರಷ್ಟಿಗೆ ಅದನ್ನ ಸರಿ ಮಾಡತಕ್ಕಂಥದ್ದು ವ್ಯವಸ್ಥೆಯನ್ನ ನಾನು ಟೆಕ್ನಿಕಲಿ ನಾನು ಹೆಚ್ಚು ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಅವರು ಒಂದು ಮಾರ್ಗದರ್ಶನ ಮಾಡಿದ್ದಾರೆ, ಆ ಮಾರ್ಗದರ್ಶನದ ಮೇಲೆ ಸರಿ ಆಗ್ತದೆ. ಮಕ್ಕಳ ಭವಿಷ್ಯಕ್ಕೆ ಒಳ್ಳೇದು ಏನಾಗಬೇಕು ಅದು ಇದ್ದೇ ಇರ್ತದೆ.